ನಮಸ್ತೆ ಎಲ್ಲರಿಗೂ. ನಾನು ಮಂಜುನಾಥ್, ನಿಮ್ಮ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಸಾಧನಾ ಅಕಾಡೆಮಿಯಿಂದ ಮೊಟ್ಟ ಮೊದಲ ಬಾರಿಗೆ ಲೈವ್ ಬಂದಿದ್ದೀನಿ. ಇದಕ್ಕೆ ವಿಶೇಷ ಏನು ಅಂದರೆ, ಇವತ್ತು ಬಸವ ಜಯಂತಿ, ಜಗತ್ತಿಗೆ ಕಾಯಕ ಧರ್ಮವನ್ನು ಹೇಳಿಕೊಟ್ಟ ಮಹಾನ್ ಸಂತನ ಜನ್ಮದಿನ. ಅದರ ಜೊತೆಗೆ ಇವತ್ತು ಅಕ್ಷಯ ತೃತೀಯ. ಭಾರತೀಯರಿಗೆ ಇವತ್ತು ಏನಾದರೂ ಪರ್ಚೇಸ್ ಮಾಡಿದರೆ, ಏನಾದರೂ ಕೆಲಸ ಮಾಡಿದರೆ ವರ್ಧಿಸುತ್ತದೆ, ವೃದ್ಧಿಸುತ್ತದೆ ಎಂಬ ನಂಬಿಕೆಯ ದಿನ. ಅದರ ಜೊತೆಗೆ ನಿನ್ನೆ ಮೊನ್ನೆ ತಾನೇ ರಂಜಾನ್ ಮಾಸ ಆರಂಭ ಆಗಿದೆ, ಮುಸ್ಲಿಂ ಬಾಂಧವರ ಶ್ರೇಷ್ಠ ಮಾಸ. ಈ ಎಲ್ಲದರ ಒಂದು ಕಾಂಬಿನೇಷನಲ್ಲಿ ನಿಮಗೊಂದಷ್ಟು ಒಳ್ಳೇದು ಮಾಡಬೇಕನ್ನೋದು ಸಾಧನದ ಧ್ಯೇಯ. ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಸೇರ್ಕೊಂಡಿದ್ದೀನಿ. ಸ್ನೇಹಿತರೆ, ವೆರಿ ಫಸ್ಟ್ ನಾನು ಒಂದು 2-3 ಮಾತಾಡ್ಕೋತೀನಿ, ಆನಂತರ ಒಂದು ವಿಡಿಯೋ ತೋರಿಸ್ಕೊಂಡು ಬರ್ತೀನಿ, ಆನಂತರ ಸರ್ಪ್ರೈಸ್ಗಳು ಮಾತಾಡೋಣ. ಇವತ್ತು ಈ ನಮ್ಮ ಜೊತೆಗಿರೋ 15 ನಿಮಿಷ ಒಂದು ಬಿಗ್ ಶಾಕ್ ಆ್ಯಂಡ್ ಬಿಗ್ ರೆವಲ್ಯೂಷನ್ ಪಕ್ಕಾ ಇರುತ್ತೆ. ವೆಯ್ಟ್ ಮಾಡ್ತಾಯಿರಿ. ಮೊದಲನೇದಾಗಿ, ಈ ಸಾಧನ ಅನ್ನೋದು ದೊಡ್ಡದಾದ ಒಂದು ಸಂಸ್ಥೆ ಏನಲ್ಲ, ಪುಟಾಣಿ ಮಗು. ಯಾಕೆಂದರೆ ಇದಕ್ಕೆ 1 ವರ್ಷ 11 ತಿಂಗಳು ಮಾತ್ರ, ಇನ್ನೂ 2 ವರ್ಷ ಆಗಿಲ್ಲ. ಇಷ್ಟು ಪುಟಾಣಿ ಮಗು ಸಾಧನವನ್ನು ರಾಜ್ಯದ 5.5 ಲಕ್ಷ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸಬ್ಸ್ಕ್ರೈಬ್ ಇಲ್ಲದೆ ಇರೋರು ನೋಡ್ತಾ ಇದ್ದೀರಾ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನ ಈ ಸಾಧನದ ಬಗ್ಗೆ ಗೊತ್ತು. ಅಂದರೆ ಪ್ರತಿ 100 ಕನ್ನಡಿಗರಲ್ಲಿ ಒಬ್ಬರಿಗೆ ಪಕ್ಕಾ ಸಾಧನ ಅಂದರೆ ಏನು ಅಂತ ಗೊತ್ತಿರುತ್ತೆ. ಅಷ್ಟು ಪಾಪ್ಯುಲರ್ ನೇಮ್ ಇನ್ ಕರ್ನಾಟಕ. ಹಾಗಂತ ನಾವು ನಂಬರ್ 1, ನಾವು ಇದರಲ್ಲಿ ನಂಬರ್ 1 ಯಾವುದೇ ಬ್ರ್ಯಾಂಡ್ ಮಾಡ್ತಾ ಇಲ್ಲ. ಎಲ್ಲೇ ಹೋದರೂ ಸಾಧನ ಗುರ್ತು ಹಿಡಿಯೋರು ಇದ್ದಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಇವತ್ತು ಕೂತ್ಕೊಂಡಿದ್ದೀನಿ. ಆದರೆ ನನ್ನ ಟೈಟ್ ಶೆಡ್ಯೂಲ್ ನಿಮ್ಗೆ ಫಸ್ಟ್ ಹೇಳಿಬಿಡ್ತೀನಿ. ಏನು ಕೋವಿಡ್ ಸ್ಟಾರ್ಟ್ ಆಯಿತು, ಕೋವಿಡ್ ಸ್ಟಾರ್ಟ್ ಆದ ನಂತರ ಕೊರೋನಾದ ವಾರಿಯರ್ ಗ್ರೂಪಲ್ಲಿ ನನ್ನನ್ನು ಕೂಡ ಫ್ರಂಟ್ಲೈನ್ ವಾರಿಯರ್ ಆಗಿ ತೊಗೊಂಡಿದ್ದಾರೆ. ಏನು ರಾಜ್ಯದ ಮೇನ್ ಸ್ಟ್ರೀಮ್ ಟ್ರೈನಿಂಗ್ ನಡೆಯುತ್ತೆ ಆನ್ಲೈನಲ್ಲಿ, ಆ ಆನ್ಲೈನ್ ಟ್ರೈನಿಂಗ್ನ ಆರ್ಗನೈಸರ್ ನಾನೇ. WHO, ಯುನಿಸೆಫ್ ಆ್ಯಂಡ್ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಹೆಲ್ತ್ ಡಿಪಾರ್ಟ್ಮೆಂಟ್ನ ಮೇನ್ ಟ್ರೈನರ್ಸ್ಗಳು ನಮ್ಮ ಸ್ಟುಡಿಯೋಗೆ ಬರ್ತಾರೆ. ನಮ್ಮ ಸ್ಟುಡಿಯೋ ಮೂಲಕ ಅವರಿಗೆ ರಾಜ್ಯದ ಎಲ್ಲ ಡಾಕ್ಟರ್ಸ್, ನರ್ಸ್ಗಳಿಗೆ ತರಬೇತಿಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಇನ್ನು ನಿಮ್ಮ ಕಷ್ಟದ ಟೈಮ್ನಲ್ಲೂ ನಿಮ್ಮ ಜೊತೆಗೆ ಇರೋಕ್ಕಾಗ್ತಾ ಇಲ್ಲ. ಬಿಕಾಸ್ ನನ್ನ ವ್ಯೂವರ್ಸ್ ನೀವು ಸಕ್ಸಸ್ ಕಡೆ ಬರಬೇಕಾದವರು, ನಿಮಗೆ ನಾನು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಸ್ನೇಹಿತರೆ, ಉಪದೇಶ ಮಾಡೋದು ತುಂಬ ಈಸಿ. ಭಾರತದಲ್ಲಿ ಹೇಗೆ ಉಪದೇಶಗಳು ಸಿಗ್ತವೆ ಅಂತ ಅಂದರೆ, ಟೀ ಸ್ಟಾಲಲ್ಲಿ ಕೂಡ ಮೋದಿ ಆಡಳಿತ ಹೇಗೆ ಮಾಡಬೇಕು ಅಂತ ಹೇಳೋರು ಇರ್ತಾರೆ. ಟೀ ಸ್ಟಾಲ್ನ ಟೀ ಮೇಕರ್ ಧೋನಿ ಹೇಗೆ ಬ್ಯಾಟಿಂಗ್ ಮಾಡಬೇಕು, ಕೊಹ್ಲಿ ಹೇಗೆ ಬ್ಯಾಟಿಂಗ್ ಮಾಡಬೇಕು, ಒಬ್ಬ ಕ್ಯಾಪ್ಟನ್ಸಿ ಹೇಗೆ ಮಾತಾಡಬೇಕು ಅಂತ ಮಾತಾಡ್ತಿರ್ತಾರೆ. ಆದರೆ ಆ ವ್ಯಕ್ತಿಗೆ ಸರಿಯಾಗಿ ಟೀ ಮಾಡೋಕ್ಕೆ ಬರ್ತಾ ಇರಲ್ಲ. ಬಾರ್ಬರ್ ಶಾಪಲ್ಲಿ ಹಿ ಕಾಂಟ್ ಡೂ ಗುಡ್ ಕಟಿಂಗ್, ಆದರೆ ಅವರು ದೇಶ ಹೇಗೆ ನಡಿಬೇಕು ಅಂತ ಗೈಡ್ ಮಾಡ್ತಾ ಇರ್ತಾರೆ. ಸಮಸ್ಯೆ ನಮ್ಮ ದೇಶದಲ್ಲಿದೆ. ಉಪದೇಶಗಳು ತುಂಬ ಸಿಗ್ತಾ ಇದೆ, ಬಟ್ ರೈಟ್ ಉಪದೇಶ ಸಿಗ್ತಾ ಇಲ್ಲ. ನಾವು ಮಾಡಿದ್ದನ್ನು ಹೇಳಬೇಕು, ಹೇಳಿದ್ದನ್ನು ಮಾಡಬೇಕು. ಸಾಧನ ಆ ಕೆಲಸ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಆನ್ಲೈನ್ ಕೋರ್ಸ್ ಮಾಡಬೇಕು ಅನ್ನೋದು ನಿಮ್ಮ ತುಂಬ ಡಿಮ್ಯಾಂಡ್. ಹಾಗಾದರೆ ಇವತ್ತು ಆನ್ಲೈನ್ ಕೋರ್ಸ್ ಬಗ್ಗೆ ಏನಾದರೂ ಮಾತಾಡ್ತೀನಾ? ವೆಯ್ಟ್ ಫ್ಯೂ ಮಿನಿಟ್ಸ್, ಕೆಲವು ನಿಮಿಷ ನೀವು ಕಾದರೆ ಅದಕ್ಕೊಂದು ಏನಾದರೂ ಒಂದು ತಾರ್ಕಿಕ ಅಂತ್ಯ ತರೋಣ. ಸ್ನೇಹಿತರೆ, ಕಾಯಕವೇ ಕೈಲಾಸ ಅನ್ನೋದು ಸಾಧನದ ಧರ್ಮ. ಸಾಧನದಲ್ಲಿ ಒಂದು ತತ್ವವನ್ನು ಪಾಲನೆ ಮಾಡ್ತಾ ಇದೀವಿ ನಾವು. ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅನ್ನೋದು ಒಂದು ಕೋಟ್ ಇದೆ, ನೀವು ಕೇಳಿರ್ಬೋದು. ಏನೂ ಇಲ್ಲದೆ ಇರೋದಕ್ಕಿಂತ ಏನಾದರೂ ಇರಲಿ ಅಂತ. ಅಂದರೆ ಈಗ ಬೆಸ್ಟ್ ವಿಡಿಯೋಸ್ ಇಲ್ಲದೆ ಇದ್ದಾಗ ಯಾವುದಾದ್ರೂ ವಿಡಿಯೋ ತುಂಬೋಣ ಅನ್ನೋದು ಆ ಕಾನ್ಸೆಪ್ಟ್. ಬಟ್ ನಮ್ಮಲ್ಲಿ ಆ ಥರ ಇಲ್ಲ. ನನ್ನ ಧ್ಯೇಯ ಏನು ಅಂದರೆ, ನಥಿಂಗ್ ಈಸ್ ಬೆಟರ್ ದೆನ್ ನಾನ್ ಸೆನ್ಸ್ ಅಂತ. ಯಾಕೆ 8-10 ದಿವಸ ಸಾಧನದಲ್ಲಿ ಗ್ಯಾಪ್ ಆಗುತ್ತೆ ಅಂದರೆ, ದಿ ಬೆಸ್ಟ್ ವಿಡಿಯೋ ಪ್ರೊಡ್ಯೂಸ್ ಮಾಡೋಕ್ಕಾಗದೇ ಇದ್ದಾಗ ದಟ್ ಈಸ್ ಗ್ಯಾಪ್ ಈಸ್ ಬೆಟರ್. ಏನೂ ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಇರೋದು ಮೇಲು ಅನ್ನೋದು ಮೊದಲ ಸ್ಟೇಟ್ಮೆಂಟ್. ಆದರೆ ನಮ್ಮ ಸ್ಟೇಟ್ಮೆಂಟು ನ್ಯೂ ಸೆನ್ಸ್ಗಳಿಗಿಂತ ಏನೂ ಇಲ್ಲದೆ ಇರೋದೇ ಬೆಟರ್. ಹಾಗಾಗಿ ನಾವು ಏನು ಮಾಡ್ತಾ ಇಲ್ಲ. ಈ ಸಮಾನತೆಯ ಧರ್ಮಕ್ಕಾಗಿ ಇವತ್ತೊಂದು ಹೊಸ ಪ್ಲ್ಯಾನ್ನೊಂದಿಗೆ ಬಂದಿದ್ದೀನಿ. ಇವತ್ತು ಬಲಹೀನರ ಹಿಂದಿನ ಬಲ ಅಂತ ಪೋಸ್ಟ್ ಹಾಕ್ತೆ ನಾನು ಸಾಧನ ಬಗ್ಗೆ. ಇದು ಇವತ್ತಿನ ಪೋಸ್ಟ್ ಅಲ್ಲ. ವೆನ್ ಸಾಧನ ಸ್ಟಾರ್ಟೆಡ್ 2007, ಒಂದು ಹಳ್ಳಿನಲ್ಲಿ ಬಡ ಮಕ್ಕಳಿಗೆ ನೆರವಾಗಕ್ಕೆ ಇತ್ತು. ಅವತ್ತು ಇದಕ್ಕೆ ಧ್ಯೇಯವಾಕ್ಯ ಇದ್ದಿದ್ದು ಅಷ್ಟೇ, ಬಲಹೀನರ ಹಿಂದಿನ ಬಲವಾಗಿ ಕೆಲಸ ಮಾಡಬೇಕು ಅಂತ. ವೈ? ಡಾರ್ವಿನ್ ಥಿಯರಿ ಹೇಳುತ್ತೆ, ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ಬಲಿಷ್ಠನಾದವನು ಬದುಕುತ್ತಾನೆ ಅಂತ. ಎಲ್ಲ ಬಲಿಷ್ಠರೇ ಬದುಕ್ತಾ ಇದ್ರೆ ಬಲಹೀನರು ಎಲ್ಲಿ ಹೋಗ್ಬೇಕು? ಈ ಬಲಹೀನತೆ ಅನ್ನೋದು ನಾನು ದೈಹಿಕ ಮಾನಸಿಕ ಹೋಗಲ್ಲ. ನಮ್ಮ ಬಡತನದ ಮನೆಗಳಲ್ಲಿರೋ ಮಕ್ಕಳು ಮಾನಸಿಕವಾಗಿ ಬಲಿಷ್ಠಿರ್ತಾರೆ, ದೈಹಿಕವಾಗಿ ಬಲಿಷ್ಠಿರ್ತಾರೆ. ಆದರೆ ಅವರಿಗೆ ಆರ್ಥಿಕತೆಯ ಬಲಹೀನತೆ ಇರುತ್ತೆ. ನಾನು ಬಲಹೀನತೆ ಮಾತಾಡ್ತಿದ್ದೀನಿ ಅಂದರೆ ಅದು ದೈಹಿಕ ಬಲಹೀನತೆ, ಮಾನಸಿಕ ಬಲಹೀನತೆ ಅಂತ ನೀವು ಕ್ಲಾಸಿಫೈ ಮಾಡ್ಕೊಂಡು ಹೋಗ್ಬೇಡಿ. ನಾವು ಮಾತಾಡ್ತಿರೋ ಬಲಹೀನತೆ ಆರ್ಥಿಕ ಬಲಹೀನತೆ. ಈ ದುರ್ಬಲ ವರ್ಗದವರನ್ನ, ಲಾಸ್ಟ್ ಪರ್ಸನ್ ಆಫ್ ದಿ ಸೊಸೈಟಿನ ಮೇನ್ ಸ್ಟ್ರೀಮ್ಗೆ ತರುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ದುಡ್ಡಿದ್ದವ್ರಿಗೆ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಸೌಲಭ್ಯಗಳು ಸಿಗ್ತಾ ಇದೆ. ದುಡ್ಡಿದ್ದವ್ರಿಗೆ ಯಾವ ಕೋಚಿಂಗ್ ಬೇಕಾದ್ರೂ ಸಿಗುತ್ತೆ. ಆದರೆ ನಮ್ಮ ಬಡ ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ.
ಸಂಬಡಿ ಫೀಲ್ಸ್ ನಾವು ಬಲವಂತರು ಅಂದರೆ ನೀವು ಸಾಧನ ನೋಡೋಕೆ ಇಷ್ಟ ಇಲ್ಲ ಅಂದರೆ ನನ್ನಿಂದ ಯಾವುದು ಅಬ್ಜೆಕ್ಷನ್ ಇಲ್ಲ, ದಯವಿಟ್ಟು ನೋಡಬೇಡಿ. ನಾನು ಮಾಡ್ತಿರೋದು ದುರ್ಬಲ, ಬಡ ಮತ್ತು ಹಿಂದುಳಿದ ಮಕ್ಕಳಿಗೋಸ್ಕರ. ಇದು ನಮ್ಮ ಧ್ಯೇಯ. ನಾವು ಇದನ್ನು ಯಾರು ಏನು ಹೇಳಿದ್ರು ಅಂದ್ರೆ ವಾಪಸ್ ತಗೊಳಕ್ ಬರಲ್ಲ. ಬಲಹೀನರ ಹಿಂದಿನ ಬಲ, ನಾವು ಬಲವಾಗೇ ಇರ್ತೇವೆ. ಹಾಗಂತ ನಾವು ಬಲಿಷ್ಠರ ಇಲ್ಲ, ನಮ್ಮ ಹಿಂದೆ ಬಲ ಇರುತ್ತೆ. ನಮಗೆ ರಿಸೋರ್ಸ್ ಮಾಡುವಂಥ, ಟ್ಯಾಲೆಂಟ್ ಕೊಡುವಂಥ, ಐಡಿಯಾಸ್ ಕೊಡುವಂಥ ಟೀಮ್ ಇರುತ್ತೆ. ಆ ಎಲ್ಲ ಟೀಮ್ನಿಂದ ಕೆಲಸ ಮಾಡ್ತಾ ಇರ್ತೀವಿ. ನನ್ನ ಪ್ರಕಾರ ನೋಬಡಿ ಬಲವಂತ, ಎಲ್ಲರಿಗೂ ಒಂದು ಬಲವಂತರ ಸಪೋರ್ಟ್ ಬೇಕು ಅಂತ ನಾನು ಅಂದ್ಕೋತೀನಿ. ಸ್ನೇಹಿತರೆ, ಈ ದೊಡ್ಡ ಸುದ್ದಿ ಗಾಸಿಪ್ ಇರೋದು ಈ ನೇಮಕಾತಿ ಎಲ್ಲ ಸ್ಟಾಪ್ ಆದ್ವಾ ಅಂತ. ಕೊರೋನಾ ಏನು ಲಾಕ್ಡೌನ್ ಸ್ಟಾರ್ಟ್ ಆಗಿ 1.5 ಮಂತ್ ಆಗಿಲ್ಲ, ಆಲ್ರೆಡಿ ಪ್ರಪಂಚನೇ ಸ್ಟ್ಯಾಗ್ನೆಂಟ್ ಆದ ರೀತಿ ಮಾತಾಡ್ತಾ ಇದ್ದೀರಾ? ನೋ, ಯಾವುದೇ ನೇಮಕಾತಿಗಳು ನಿಲ್ಲಲ್ಲ, ಆಸ್ ಯೂಶುವಲ್ ನಡ್ಕೊಂಡು ಹೋಗುತ್ತೆ. ಈವನ್ ಇನ್ ಮೈ ಡಿಪಾರ್ಟ್ಮೆಂಟ್ ಏನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡಿಬೇಕಿತ್ತು ಅದರ ಸ್ಟೆಪ್ಗಳು ನಡೀತಾನೆ ಇದೆ. ಲಾಕ್ಡೌನ್ ಇರೋದ್ರಿಂದ ಅಫಿಷಿಯಲ್ಸ್ ಬರ್ತಾ ಇಲ್ಲ, ಹಾಗಾಗಿ ಆ ಪ್ರೊಸೆಸ್ಗಳು ಸ್ಟಾಪ್ ಆಗಿದೆ. ಅಷ್ಟೊಂದು ದುರ್ಬಲ ಬಡತನದ ಟ್ರೆಜರಿಗಳಲ್ಲ ನಮ್ಮ ದೇಶದ ರಾಜ್ಯ ಸರ್ಕಾರದಾಗ್ಲಿ ಕೇಂದ್ರ ಸರ್ಕಾರದಾಗ್ಲಿ. ರಿಕ್ರೂಟ್ಮೆಂಟ್ಗಳು ಇಲ್ಲದೆ ಇದ್ರೆ ಡಿಪಾರ್ಟ್ಮೆಂಟ್ ನಡೆಸೋಕ್ಕಾಗಲ್ಲ. ದಟ್ಸ್ ವೈ ರಿಕ್ರೂಟ್ಮೆಂಟ್ ಸ್ಟಾಪ್ ಆಗತ್ತೆ ಅನ್ನೋದು ತುಂಬಾ ಒಂದು ಫಾಲ್ಸ್ ಅಂಡ್ ಫೇಕ್ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ನೀವು ಅದನ್ನ ನಂಬ್ಕೊಂಡು ಡಿಸ್ಕರೇಜ್ ಆಗಬೇಡ್ರಿ. ದಿಸ್ ಟೈಮ್ಸ್ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡು ನೀವು ಸಕ್ಸಸ್ ಕಡೆಗೆ ಬನ್ನಿ. ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ, 90 ದಿವಸ ಕಾಲ್ ಮಡಚಿ ಕುತ್ಕೊಂಡು ನೀನು ಮೀನ್ಸ್ 4 ತಿಂಗಳು ಕಷ್ಟಪಡು, 40 ವರ್ಷ ಸುಖವಾಗಿರೋ ಸಾಧನ ಧ್ಯೇಯ. ಈಗ ಆಲ್ರೆಡಿ 1 ಮಂತ್ ಯು ಸ್ಪೆಂಡ್ ಇನ್ ದ ಲಾಕ್ ಡೌನ್. ಈ 1 ಮಂತ್ ಎಷ್ಟು ಸುಂದರವಾಗಿ ಬಳಸಬಹುದಿತ್ತಲ್ವಾ? ಸೊ ಡೋಂಟ್ ವರಿ, ರಿಕ್ರೂಟ್ಮೆಂಟ್ ಸ್ಟಾಪ್ ಆಗುತ್ತೆ ಅನ್ನುವ ಗಾಸಿಪ್ ಅನ್ನ ನಂಬೇಡಿ. ನಂಬರ್ 2, ಚಾಟ್ ಬಾಕ್ಸ್ ಅಲ್ಲಿ ಕೆಳಗೆ ಕಾಣ್ತಾ ಇದೆ ನಿಮಗೆ. ನಿಮ್ದು ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ನಾನು ರಿಪ್ಲೈ ಮಾಡ್ತಾ ಬರ್ತೀನಿ. ಬಹಳ ಹೊತ್ತು ಟೈಮ್ ತಗೊಳ್ಳಲ್ಲ. ದೆನ್ ಆರ್ ಯು ರೆಡಿ? ನಾನು ನಂದ ಕಥೆನ ಹೇಳ್ತಾ ಹೋದ್ರೆ ಯೂಸ್ ಇಲ್ಲ, ಯಾಕಂದ್ರೆ ನಾನು ವಾರ ಮಾತಾಡ್ತಾ ಇದ್ದೀನಿ. ನೀವು ರೆಡಿ ಇದ್ದೀರಾ ಅನ್ಕೋತೀನಿ. ಏನಕ್ಕೆ? ಸರ್ಪ್ರೈಸ್ಗೆ. ವಾಟ್ ಈಸ್ ದ ಸರ್ಪ್ರೈಸ್? ಸಾಧನ ನಿಮಗೋಸ್ಕರ ಒಂದು ಅಪ್ಲಿಕೇಶನ್ ರೆಡಿ ಮಾಡಿದೆ. ದ ಆ್ಯಪ್ ಫಾರ್ ಯು, ನಿಮಗೋಸ್ಕರ. ಏನಿದು ಆ್ಯಪ್? ಒಂದು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಮಾಡಿದ್ದೀವಿ, ಅದನ್ನು ಐಫೋನ್ ಕೂಡ ಸದ್ಯ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಆ ಆ್ಯಪ್ ಮೂಲಕ ನಿಮಗೆ ಸಾಧನದ ಎಲ್ಲ ವಿಡಿಯೋ ಮೀನ್ಸ್ 350 ವಿಡಿಯೋಸ್ ಇದೆ. ಡಿಯರ್ ಫ್ರೆಂಡ್ಸ್, ನೀವು ದಿನಕ್ಕೆ 1 ವಿಡಿಯೋ ನೋಡಿದ್ರು ಹತ್ತತ್ರ 1 ವರ್ಷಕ್ಕಾಗಷ್ಟು ರಿಸೋರ್ಸ್ ಅನ್ನ ಸಾಧನ ಗ್ಯಾದರ್ ಮಾಡಿಟ್ಟಿದೆ. ಹೈ ಕ್ವಾಲಿಟಿ ಮೆಟೀರಿಯಲ್ಸ್ ಅಲ್ಲಿದೆ. ಬಟ್ ಅಲ್ಲಿ ನೀವು ಯೂಟ್ಯೂಬ್ಗೆ ಹೋದಾಗ ಬ್ರೌಸ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ. ಅದಕ್ಕೋಸ್ಕರ ನಾವು 1 ಪ್ಯಾಕ್ ಅಲ್ಲಿ 1 ಆ್ಯಪ್ ಅಲ್ಲಿ ಅದನ್ನು ತಂದಿದ್ದೀವಿ. ಸರ್, ಯೂಟ್ಯೂಬ್ ಅಲ್ಲೇ ಇತ್ತು, ಅದನ್ನ ಆ್ಯಪ್ ಇತ್ತಂದ್ರೆ ವಾಟ್ ಈಸ್ ದ ಸ್ಪೆಷಾಲಿಟಿ ಇನ್ ದಟ್ ಅಂತ ಅಂದ್ರೆ, ಸ್ಪೆಷಾಲಿಟಿ ಇದೆ. ದಟ್ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ, ನಿಮಗೆ ಬರೀ ನಾವು ಮಾತಾಡ್ತಾ ಇದ್ವಿ, ನೀವೇನು ಕಲ್ತ್ರಿ ಅಂತ ನಾವು ಟೆಸ್ಟ್ ಮಾಡ್ತಾ ಇರಲಿಲ್ಲ. ಇನ್ನು ಮುಂದೆ ಪ್ರತಿ ವಾರ ನಿಮ್ಮನ್ನ ಟೆಸ್ಟ್ ಮಾಡುವಂತ ಪ್ರಯತ್ನ ನಡೆಯುತ್ತೆ. ಹೇಗಿರುತ್ತೆ ಆ ಟೆಸ್ಟ್ ಅಂದ್ರೆ, ಈವನ್ ಇಂಡಿಯಾದಲ್ಲಿ ಯಾವಾಗಲೂ ಕೂಡ ನಡೆದಿರಬಾರ್ದು ಅಂಥದ್ದೊಂದು ಮಾಡೆಲಲ್ಲಿ ಟೆಸ್ಟ್ ಮಾಡುವಂಥ ಪ್ರಯತ್ನ ನಮ್ಮ ಟೀಮ್ ಹುಡುಗರು ಮಾಡ್ತಾ ಇದ್ದಾರೆ. ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ದಾರೆ. ಏನು ಅಂದರೆ, ಪ್ರತಿ ಭಾನುವಾರ 10 ಗಂಟೆಗೆ ಕರೆಕ್ಟಾಗಿ ನಿಮಗೆ ಒಂದು 100 ಕ್ವಶನ್ನ ಟೆಸ್ಟ್ ಕೊಡ್ತೀವಿ. ಆ 100 ಕ್ವಶನ್ ಟೆಸ್ಟ್ಗೆ 10 ಗಂಟೆಯಿಂದ ಶಾರ್ಪ್ 12ವರೆಗೂ ಟೆಸ್ಟ್ ನಡೆಯುತ್ತೆ. ಆ ಟೆಸ್ಟನ್ನು ನೀವು ಅಟೆಂಡ್ ಮಾಡಿ ಸಬ್ಮಿಟ್ ಕೊಡ್ತೀರಾ. ಸಬ್ಮಿಟ್ ಕೊಡಲೇಬೇಕು ಅಂತ ಇಲ್ಲ, ನಿಮ್ಮ ಟೈಮ್ ಇದ್ರೆ 12:30 1ವರೆಗೂ ಮಾಡ್ತೀರಾ. ಬಟ್ ನಾವು ರಿಸೀವ್ ಮಾಡ್ಕೊಳ್ಳೋದು ಯಾರು 12 ಗಂಟೆಗೆ ಸಬ್ಮಿಟ್ ಕೊಡ್ತೀರಾ ಅವರ ಪೇಪರ್ಸ್ಗಳನ್ನ ನಾವು ರಿಸೀವ್ ಮಾಡ್ಕೋತೀವಿ. ಆ ರಿಸೀವ್ ಮಾಡ್ಕೊಂಡ ಟೆಸ್ಟ್ ಪೇಪರ್ಗೆ ಮಾರ್ಕ್ಸ್ ಅಲಾಟ್ ಮಾಡ್ತೀವಿ. ಮಾರ್ಕ್ಸ್ ಅಲಾಟ್ ಮಾಡೋದ್ರ ಜೊತೆಗೆ ವಿತಿನ್ 5 or 6 ಅವರಲ್ಲಿ ಒಂದು ನಮ್ಮ ಪ್ಲಾಟ್ಫಾರ್ಮಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಯಾರು ರಾಜ್ಯದಲ್ಲಿ ಬೆಸ್ಟ್ ಮತ್ತು ನಿಮ್ಮ ಸ್ಥಾನ ಎಲ್ಲಿದೆ ಅಂತೇಳಿ. ನೀವು ನಿಮ್ಮ ಹೆಸರನ್ನ ನೀವು ಪಬ್ಲಿಷ್ ಮಾಡೋಕೆ ಬೇಜಾರೇನೋ ಇದ್ರೆ, ಕೆಲವರು ಈಗಷ್ಟೇ ರೆಡಿ ಆಗ್ತಾ ಇರ್ತೀರಾ, ನನ್ನ ಹೆಸರು ತುಂಬಾ ಡಲ್ಗೆ ಬರುತ್ತೆ ಅನ್ನಂಗಿದ್ರೆ ನೀವು ನಿಕ್ ನೇಮ್ ಕೊಟ್ಕೊಂಡು ಲಾಗಿನ್ ಆಗಿ, ನೋ ಪ್ರಾಬ್ಲಮ್. ಆ ನಿಕ್ ನೇಮ್ ಮೂಲಕ ನಿಮ್ಮ ಪೊಸಿಷನ್ ಹುಡ್ಕೋಕ್ ಬರ್ತಾ ಇರಬೇಕು. ನಿಮ್ಗೊಂದು ಕೋಡ್ ನಂಬರ್ ಕೊಡೋಂಥ ಪ್ರಯತ್ನ ಮಾಡ್ತೀವಿ. ಇಡೀ ರಾಜ್ಯದ 1 ಲಕ್ಷ ಹುಡುಗರು ಟೆಸ್ಟ್ ತಗೋಬಹುದು ಅಂತ ನಾನು ಗೆಸ್ ಮಾಡಿದ್ದೀನಿ. ಆ 1 ಲಕ್ಷ ಜನರದ್ದು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಫ್ರಮ್ ದ ಟಾಪ್ ಟು ಬಾಟಮ್. ಸರ್, ರಿಸಲ್ಟ್ ಬಂತು, ವಾಟ್ ಇಸ್ ದ ನೆಕ್ಸ್ಟ್? ದಿ ಬೆಸ್ಟ್ ಇರುವಂತ ಒಂದಷ್ಟು ಜನರಿಗೆ ನಮ್ಮ ಸಾಧನದ ಸ್ಟುಡಿಯೋ ಕರ್ಸ್ಕೋತೀವಿ. ಅವ್ರ ಜೊತೆ ನಾವು ಸಂವಾದ ಮಾಡ್ತೀವಿ. ಆ ದಿ ಬೆಸ್ಟ್ ಇರೋರ್ನ UPSC ಮತ್ತು KPSC ಟಾಪ್ ಲೆವೆಲ್ ಟ್ರೈನಿಂಗ್ಗಳಿಗೆ ಟ್ಯೂನಪ್ ಮಾಡಬೇಕು ಅನ್ನೋ ಪ್ರಯತ್ನ ಇದೆ. ಹಾಗಾದ್ರೆ ಉಳಿದವ್ರನ್ನ ಬಿಟ್ಬಿಡ್ತೀವ? ಇಲ್ಲ, ಪ್ರತಿಯೊಬ್ಬರು ನಮಗೆ ಇಂಪಾರ್ಟೆಂಟ್. ಪ್ರತಿ ವಾರ ಟೆಸ್ಟ್ ನಡೆಯುತ್ತೆ. ನಿಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ತಾ ಹೋಗ್ತೀರಾ. ಪ್ರತಿ ವಾರ ಸ್ಟೇಟ್ನಲ್ಲಿ ನಿಮ್ಮ ರ್ಯಾಂಕಿಂಗ್ ಏನಂತ ಸಿಗ್ತಾ ಬರುತ್ತೆ. ಅಂಥದ್ದೊಂದು ಅದ್ಭುತ ಆ್ಯಪ್ ರೆಡಿ ಮಾಡಿದ್ದೀವಿ. ಅದು ಹೇಗಿದೆ, ಹೇಗೆ ಲಾಗಿನ್ ಆಗ್ತೀರಾ, ಹೇಗೆ ಪಡ್ಕೋತೀರಾ ನೋಡ್ಕೊಬರೋಕ್ಕೆ ನೀವು ರೆಡಿ ಇದ್ದೀರಾ ಅನ್ಕೋತೀನಿ.
ರೆಡಿ? ನಮಸ್ತೆ ಸ್ನೇಹಿತರೆ. ಈಗ ನಿಮ್ಮ ಮೊಬೈಲ್ನಲ್ಲಿ ಸಾಧನ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಬರೋಣ. ಮೊದಲನೇದಾಗಿ ಪ್ಲೇಸ್ಟೋರ್ ಅಂತ ನಿಮ್ಮ ಮೊಬೈಲ್ನಲ್ಲಿರುತ್ತೆ. ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಬಳಸ್ತಿರಲ್ಲ ಅದು. ಪ್ಲೇಸ್ಟೋರನ್ನು ಟಚ್ ಮಾಡಿದಾಗ ನಿಮಗೆ ಗೂಗಲ್ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಪ್ಲೇಸ್ಟೋರ್ನ ಸರ್ಚ್ ಕಾಲಮ್ ಮೇಲ್ಭಾಗದಲ್ಲಿ ನೀವು ಸಾಧನ ಅಕಾಡೆಮಿ ಅಂತ ಹೇಳಿ ಟೈಪ್ ಮಾಡಬೇಕಾಗತ್ತೆ. ಸಾಧನ ಅಕಾಡೆಮಿ ಅಂತ ಟೈಪ್ ಮಾಡ್ತಾ ಇದ್ದಾಗೇ ಈಗ ಆಲ್ರೆಡಿ ಸರ್ಚ್ಗೆ ಬರ್ತಾ ಇದೆ, ಯಾಕಂದರೆ ಇಟ್ಸ್ ಅ ಹ್ಯೂಜ್ ಪಾಪ್ಯುಲರ್ ನೇಮ್ ಇನ್ ಕರ್ನಾಟಕ. ಸಾಧನ ಅಕಾಡೆಮಿ ಅಂತ ಟೈಪ್ ಮಾಡ್ತಾ ಇದ್ದಾಗೆ ಎಜುಕೇಷ್ನಲ್ ಆ್ಯಪ್ ಸಾಧನ ಅಕಾಡೆಮಿ ಶಿಕಾರಿಪುರ ಎಂಬ ಈಗ ಮಂಜುನಾಥ್ ಅವರ ಮುಖದೊಂದಿಗೆ ನಿಮಗೆ ಆ್ಯಪ್ ಕಾಣಿಸುತ್ತೆ. ಅದನ್ನು ಟಚ್ ಮಾಡ್ತಾ ಇದ್ದಾಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ. 19 MB ಡಾಟಾ ನಿಮ್ಮಲ್ಲಿರಬೇಕು. ಇನ್ಸ್ಟಾಲ್ ಮಾಡಿಕೊಡ್ತೀರಾ. ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವು ಅದನ್ನು ಓಪನ್ ಎಂದು ಕೊಡ್ತೀರಾ. ಇನ್ಸ್ಟಾಲೇಷನ್ ಪ್ರೋಸೆಸ್ ಗೋಯಿಂಗ್ ಆನ್. ಓಕೆ, ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆದ ನಂತರ ಓಪನ್ ಎಂದು ಕೊಡ್ತೀರಾ. ಓಪನ್ ಎಂದು ಕೊಟ್ಟ ಕೂಡಲೇ ನಿಮಗೆ ವೆಲ್ಕಮ್ ಟು ಸಾಧನ ಎಂಬ ಹೋಮ್ ಪೇಜ್ ಬರುತ್ತೆ. ಹಾಗೆ ನಮ್ಮ ವಿಷಯಗಳ ಪ್ಲೇಲಿಸ್ಟ್ಗಳು ಪ್ಲೇ ಆಗ್ತಾ ಇರುತ್ತೆ, ಇಲ್ಲಿ ಹೋಗ್ತಾ ಇರುತ್ತೆ, ಸ್ಲೈಡ್ ಮೂವ್ ಆಗ್ತಾ ಇರುತ್ತೆ. ಇಲ್ಲಿ ನಮ್ಮ ಹಲವು ಮೆಂಟರ್ಸ್ಗಳ ದರ್ಶನವನ್ನು ಮಾಡ್ಬೋದು. ಸ್ನೇಹಿತರೆ, ಕೆಳಗೆ ಬಂದರೆ ಇಲ್ಲಿ ವ್ಯೂ ಆಲ್ ಅಂತ ಇದೆ. ವ್ಯೂ ಆಲ್ ಅಂತ ಹೊಡೆದಾಗ ನಿಮಗೆ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಲಭ್ಯ ಆಗುತ್ತೆ. ಪ್ಲೇಲಿಸ್ಟ್ ಲಭ್ಯ ಆದಾಗ ಯಾವ್ಯಾವ ಸಬ್ಜೆಕ್ಟ್ ನಿಮಗೆ ಬೇಕು ಅದನ್ನು ಟಚ್ ಮಾಡಿಕೊಂಡು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಜಾಗ್ರಫಿ ಅಂತ ಟಚ್ ಮಾಡಿದರೆ ಜಾಗ್ರಫಿ ರಿಲೇಟೆಡ್ ನಮ್ಮಲ್ಲಿ ರೆಡಿಯಾದಂಥ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ. ಬ್ಯಾಕ್ ಬರ್ತೀವ, ಪೊಲಿಟಿಕಲ್ ಸೈನ್ಸ್ ಬೇಕು, ಪೊಲಿಟಿಕಲ್ ಸೈನ್ಸ್ ರಿಲೇಟೆಡ್ ಆದ ವಿಡಿಯೋಗಳು ಸಂಗ್ರಹ ಸಿಗುತ್ತೆ. ಹೀಗೆ ಒಂದೇ ಕಡೆ ನಿಮಗೆ ಎಲ್ಲವನ್ನು ಕಲೆಕ್ಟ್ ಮಾಡಿ ನೀಡುವಂಥ ಪ್ರಯತ್ನವನ್ನು ಸಾಧನ ಟೀಮ್ ಮಾಡ್ತಾಯಿದೆ. ಸ್ನೇಹಿತರೆ, ಕೆಳಭಾಗದ್ದೇ ವೆರಿ ಇಂಪಾರ್ಟೆಂಟ್. ನಾವು ಆ್ಯಪ್ಗೆ ಯೂಟ್ಯೂಬ್ಗಿಂತ ಡಿಫ್ರೆನ್ಸ್ ಏನಂದರೆ ಇದೆ, ಇಲ್ಲಿ ಟೆಸ್ಟ್ ಸೀರೀಸ್ ಇರುತ್ತೆ. ನೀವು ಟೆಸ್ಟ್ ಸೀರೀಸನ್ನು ಟಚ್ ಮಾಡಿದ ಕೂಡಲೇ ನಿಮಗೆ ಟೆಸ್ಟ್ ಸೀರೀಸ್ ತೋರಿಸ್ತಾ ಇಲ್ಲ. ಅಲ್ಲಿ ಏನು ಹೇಳ್ತಾ ಇದೆ ಅಂದರೆ ಲಾಗಿನ್ ಅಥವಾ ಸೈನ್ ಅಪ್ ಅಂತ ಹೇಳ್ತಾ ಇದೆ. ಲಾಗಿನ್ ಅಥವಾ ಸೈನ್ ಅಪ್ ಆಗೋದು ಹೇಗೆ ಅಂತ ಅಂದರೆ, ಈ ಎಡಭಾಗದ ಮೇಲ್ಭಾಗದಲ್ಲಿ 3 ಲೈನ್ಸ್ಗಳಿದೆ, ಅದನ್ನು ಮೆನ್ಯೂ ಅಂತ ಕರಿತೀವಿ. ಅದನ್ನು ಟಚ್ ಮಾಡಿದ ಕೂಡಲೇ ನಿಮ್ಮ ವೆಲ್ಕಮ್ ಪೇಜಲ್ಲಿ ಯಾವುದೇ DP ಕಾಣ್ತಾ ಇಲ್ಲ, ಬಿಕಾಸ್ ನೀವಿಲ್ಲಿ ಲಾಗಿನ್ ಆಗಿಲ್ಲ. ನೀವು ಲಾಗಿನ್ ಅಥವಾ ಸೈನ್ ಅಪ್ಪನ್ನು ಟಚ್ ಮಾಡಿದಾಗ ಗೂಗಲ್ ಥ್ರೂಸ್ ಆಗಿ ಲಾಗಿನ್ ಆಗ್ತೀರಾ ಅಥವಾ ಅದರ್ ಇಮೇಲಿಂದ ಆಗ್ತೀರಾ ಅಥವಾ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ ಕೇಳುತ್ತೆ. ಸಾಮಾನ್ಯವಾಗಿ ಗೂಗಲ್ ಅಕೌಂಟು ನಿಮ್ಮ ಮೊಬೈಲಲ್ಲಿ ಲಾಗಿನ್ ಇರುತ್ತೆ. ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಇರೋದು ಹೆಚ್ಚಾಗಿ. ಸೈನ್ ಇನ್ ವಿತ್ ಗೂಗಲನ್ನು ಟಚ್ ಮಾಡ್ತೀರಾ. ಮಾಡಿದ ತಕ್ಷಣ ನಿಮ್ಮ ಆ್ಯಪ್ ಯಾವುದು ಬೇಕು, ನಿಮ್ಮದು 3-4 Gmail ಲಾಗಿನ್ ಇದ್ದರೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ತೀರಾ. ನಾನೀಗ ಸಾಧನಾ ಅಕಾಡೆಮಿನ ಲಾಗಿನ್ ಕೊಡ್ತಾ ಇದ್ದೀನಿ. ಲಾಗಿನ್ ಕೊಟ್ಟ ತಕ್ಷಣ ನೀವು ಲಾಗಿನ್ ಆಗಿರ್ತೀರಾ. ನಿಮ್ಮ ವೆಲ್ಕಮ್ ಪೇಜಲ್ಲಿ ನಿಮ್ಮ ಇಮೇಲ್ ID ಕಾಣ್ತಾ ಇರುತ್ತೆ. ನೀವು ಈಗ ಟೆಸ್ಟ್ಗೆ ಬರ್ತೀರಾ. ಟೆಸ್ಟ್ಗೆ ಬಂದಾಗ ಟೆಸ್ಟ್ ಈಸ್ ರೆಡಿ, ರೆಡ್ ಕಲರಲ್ಲಿ ರೆಡಿ ಇದೆ ಅಂದರೆ ಇದು ಟೆಸ್ಟ್ ನಿಮಗೆ ಸಿದ್ಧವಿದೆ ಅಂತ. ಟೇಕ್ ಟೆಸ್ಟನ್ನು ಹೊಡಿತೀರಾ. ಹೊಡೆದ ತಕ್ಷಣ ಪ್ರಶ್ನೆಗಳು ಆರಂಭ ಆಗ್ತವೆ. ಚೋಳೂರು ಗ್ರಾಮಾಡಳಿತಕ್ಕೆ ವಿಶೇಷ ಆದ್ಯತೆ ನೀಡಿದಿರೋ ಕಾರಣ ಅಂತ ಹೇಳಿದ ಕೂಡಲೇ ನೀವು ಇದಕ್ಕೆ ರೈಟ್ ಆನ್ಸರ್ ಸೆಲೆಕ್ಟ್ ಮಾಡಿ ಒಂದು ನೋಡಿತೀರಾ. ರೆಡ್ ಬಂದಿದೆ ಅಂದರೆ ಅದು ತಪ್ಪು ಅಂತ ಅರ್ಥ, ಗ್ರೀನ್ ಬಂದಿದ್ದರೆ ಅದು ಸರಿ ಅಂತ ಅರ್ಥ. ದೆನ್ ಎರಡನೇ ಪ್ರಶ್ನೆಗೆ ಆಟೋಮೆಟಿಕಲಿ ಸ್ಕಿಪ್ ಆಗುತ್ತೆ, ಅಥವಾ ನೀವು ಕೆಳಗಡೆ ಆ್ಯರೋ ಮಾರ್ಕನ್ನು ಟಚ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋದು. ಇಲ್ಲಿ ಪ್ರಶ್ನೆಗಳಿಗೆ ನೀವು ಸರಿ ಉತ್ತರ ಟಚ್ ಮಾಡಿ ತಪ್ಪಾಗುತ್ತೆ, ಸರಿ ಉತ್ತರ ಚೆಕ್ ಮಾಡ್ತಾ ಹೋಗ್ಬೋದು. ಮೆಕ್ಮೋಹನ್ ರೇಖೆ ಭಾರತ ಮತ್ತು ಚೀನಾ ನಡುವೆ ಇದೆ ನೋಡಿ, ಗ್ರೀನ್ ಬಂತು. ಈ ರೀತಿ ಆಯಿತು. ಈಗ ನೀವು ಬ್ಯಾಕ್ ಬಟನ್ ಒತ್ತಿದರೆ ಅದು ಕೇಳುತ್ತೆ ನೀವು ಪ್ರಶ್ನೆ ಪತ್ರಿಕೆಯಿಂದ ಹೊರಗೆ ಹೋಗ್ತಾ ಇದ್ದೀರಾ ಅಂತ. ಎಸ್ ಕ್ವಿಟ್ ಅಂತ ನೀವು ಹೊಡೆದ್ರಿ ಅಂದರೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಏನು ಎಲ್ಲ ಡೀಟೇಲ್ಸನ್ನು ಅಲ್ಲಿ ನೋಡ್ಬೋದಾಗತ್ತೆ ನೀವು. ಓಕೆ, 1 ಮಾರ್ಕ್ಸ್ ಬಂದಿದೆ ಅಷ್ಟೇ ಅಂತೇಳಿ ಅಲ್ಲಿಗೆ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ. ಇದು ಮುಂದೆ ತುಂಬ ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಪ್ರಯತ್ನ ಇದೆ. ಈಗ ಸೊಲ್ಯೂಷನ್ಸ್ಗೆ ನೀವು ಟಚ್ ಮಾಡ್ತೀರಾ. ಇಲ್ಲಿ ನೋ ಸೊಲ್ಯೂಷನ್ಸ್ ಅಂತ ಬರ್ತಾಯಿದೆ, ಬಿಕಾಸ್ 1 ಡೇ ನಂತರ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ನೀವು ಸರ್ಚ್ ಮಾಡಬೇಕು ಅನ್ನೋ ಕಾರಣಕ್ಕೆ ಟೆಸ್ಟ್ ಸೀರೀಸ್ PDF ಅಂತ ಟಚ್ ಮಾಡಿದಾಗ ನಿಮಗೆ ಕ್ವಶನ್ ಪೇಪರ್ ಲಭ್ಯ ಆಗುತ್ತೆ. ನಿಮ್ಮ ಮೇಲ್ IDಗೆ ನೀವು ಅದನ್ನು ಡೌನ್ಲೋಡ್ಗೆ ಕೊಡ್ತೀರಾ. ಓಕೆ ಅಂತ ಹೊಡೆದರೆ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗಿರುತ್ತೆ. ನೀವು ಡ್ರೈವ್ನಲ್ಲಿ ಅದರ PDF ನೋಡ್ಬೋದು. ಇದು ಟೆಟ್ ಸೀರೀಸ್ನ ಕ್ವಶನ್ ಪೇಪರ್ನ PDF ಫಾರ್ಮೆಟಲ್ಲಿ ಪಡ್ಕೊಳ್ಳೋ ವಿಧಾನ. ಸ್ನೇಹಿತರೆ, ಮತ್ತೆ ಬ್ಯಾಕ್ ಬರ್ತೀನಿ. ಬುಕ್ ಮಾರ್ಕ್ ಲಿಸ್ಟ್ ಅಂತ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಇದೇನು ಅಂದರೆ ನಿಮಗೆ ಬೇಕಾದ ದಿ ಬೆಸ್ಟ್ ವಿಡಿಯೋಗಳ ಕಲೆಕ್ಷನನ್ನು ಬುಕ್ ಮಾರ್ಕ್ ಮಾಡ್ಬೋದು. ಈ ಪುಸ್ತಕಕ್ಕೆ ನಾವು ಪೇಪರ್ ಇಟ್ಟು ಈ ಓದೋದಕ್ಕೆ ಕ್ವಿಕ್ಕಾಗಿ ಓದೋದಕ್ಕೆ ಇಟ್ಟಿರ್ತೀವಲ್ಲ, ಆ ಥರ ಅದನ್ನು ಬುಕ್ ಮಾರ್ಕ್ ಮಾಡೋದು. ಹೇಗೆ ಮಾಡೋದು ನೋಡೋದಾದರೆ, ಈಗ ಮೈಂಡ್ ಪವರ್ ವಿಡಿಯೋದಲ್ಲಿ ಒಂದು ಮೈಂಡ್ ಪವರ್ ಸಕ್ಸಸ್ 1 ಇದು ಬುಕ್ ಮಾಡಬೇಕು ಅಂದಾಗ ನೀವು ಬಲಭಾಗದಲ್ಲಿ ಇರುವ ಈ ಬುಕ್ ಮಾರ್ಕ್ ಬಟನ್ನ ನೀವು ಟಚ್ ಮಾಡ್ತೀರಾ. ಟಚ್ ಮಾಡಿದರೆ ಅದು ಬುಕ್ ಮಾರ್ಕ್ ಲಿಸ್ಟಿಗೆ ಸೇರಿರುತ್ತೆ.
ದಿಸ್ ಈಸ್ ಅ ಸ್ಪೆಷಾಲಿಟಿ ಆಫ್ ದಿಸ್ ಆ್ಯಪ್. ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗ್ಬೇಕಂದ್ರೆ ಯೂಟ್ಯೂಬ್ ಟಚ್ ಮಾಡಿದರೆ ಸಾಧನದ ಯೂಟ್ಯೂಬ್ ಚಾನಲ್ಗೆ ಎಂಟ್ರಿ ಆಗ್ತೀರಾ. ದೆನ್ ಅಬೌಟ್ ಅಸ್, ಸಾಧನದ ಬಗ್ಗೆ ನಿಮಗೆ ವಿವರವಾದ ಮಾಹಿತಿ ಬೇಕು, ಏನಿದೆ ಸಾಧನವನ್ನು ತಿಳ್ಕೊಳ್ಳೋಕ್ಕೆ ಅಬೌಟ್ ಅಸ್ ಇದೆ. ಹಾಗೆಯೇ ಸ್ನೇಹಿತರೆ, ಕಾಂಟ್ಯಾಕ್ಟ್ ಅಸ್ ನಮ್ಮನ್ನು 3 ವಿಧಾನದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು: ವಾಟ್ಸಪ್, ಇಮೇಲ್ ಆ್ಯಂಡ್ ಹೆಲ್ಪ್ಲೈನ್. ಇದನ್ನು ಟಚ್ ಮಾಡಿದ್ರೆ ಆ ಚಾನಲ್ಗಳ ಮೂಲಕ ನೀವು ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತೀರಾ. ಹಾಗೆಯೇ ಶೇರ್, ಈ ಆ್ಯಪನ್ನು ನೀವು ತುಂಬ ಜನಕ್ಕೆ ಶೇರ್ ಮಾಡಿ ಬೆಂಬಲಿಸಬೇಕಾಗತ್ತೆ, ಆ ಶೇರ್ ಆಪ್ಷನ್ ಇರುತ್ತೆ. ಆ್ಯಂಡ್ ರೇಟ್ ಆ್ಯಪ್, ಇದನ್ನು ಮಿಸ್ ಮಾಡದೆ ಮಾಡಿ. ನಮ್ಮ ಆ್ಯಪ್ಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟರೆ ನಾವು ಇನ್ನೂ ಉತ್ತಮವಾಗಿ ಸಂತೋಷವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಒಳ್ಳೊಳ್ಳೆ ಕಾಮೆಂಟ್ ಮಾಡಿ, ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಸಜೆಸ್ಟ್ ಮಾಡಿ. ದೆನ್ ಸ್ನೇಹಿತರೆ, ನೀವು ಮಿಸ್ ಮಾಡದೆ ನಮಗೆ ಫೀಡ್ಬ್ಯಾಕನ್ನು ಕೊಡಬೇಕು. feedback@gmail.com ಅಂತ ನಮ್ಮ ಒಂದು ಇಮೇಲ್ ಕೂಡ ಕನೆಕ್ಟ್ ಮಾಡಿದ್ದೀವಿ. ಈ ಶೇರ್ನಲ್ಲಿ ನೀವು ರೇಟ್ ಆ್ಯಪ್ ಒಳಗಡೆ ರೇಟ್ ಮಾಡ್ತೀರಾ. ದೆನ್ ಕಾಂಟ್ಯಾಕ್ಟ್ ಅಸ್ ಒಳಗಡೆ ನಿಮಗೆ ಇಮೇಲ್ ಇದೆ, ಇಮೇಲ್ನಲ್ಲಿ ಫೀಡ್ಬ್ಯಾಕ್ ಇದೆ, ಇಂಪ್ರೂವ್ಮೆಂಟ್ಸ್ಗಳ ಸಜೆಷನ್ ಇಲ್ಲಿ ಕೊಡ್ತಾ ಬರ್ತೀರಾ ಅಂತ ಹೇಳ್ತಾ, ದೆನ್ ನೀವು ಲಾಗೌಟ್ ಆಗೋ ಅಗತ್ಯ ಇಲ್ಲ ಮತ್ತು ನಿಮ್ಮ ಪ್ರೈವಸಿ ಸೋರಿಕೆ ಏನಾಗಲ್ಲ. ದಿಸ್ ಈಸ್ 100% ಜಿನೈನ್ ಕ್ರಿಯೇಷನ್. ಇಲ್ಲಿ ಯಾವುದೇ ದತ್ತಾಂಶಗಳನ್ನು ಸಂಗ್ರಹಿಸಬೇಕು ಅಂತ ನಮ್ಗೆ ಉದ್ದೇಶ ಇಲ್ಲ. ಸಮಾಜ ಸೇವೆಗಾಗಿ ಆ್ಯಪನ್ನು ಮಾಡಿದ್ದೀವಿ. ವ್ಯವಸ್ಥಿತವಾಗಿ ಬಳಸ್ಕೊಳ್ಳಿ. ಈ ಲಾಕ್ಡೌನ್ ಪೀರಿಯಡಲ್ಲಿ ಹೆಚ್ಚು ನೀವು ಎಕ್ವಿಪ್ ಆಗಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸ್ನೇಹಿತರೆ, ಆ್ಯಪ್ ಹೇಗೆ ಆ್ಯಪ್ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡ್ರಿ. ಈಗ ಒಂದು 5 ಮಿನಿಟ್ ನಿಮ್ಮ ಚಾರ್ಟ್ಗಳಿಗೆ ರೆಸ್ಪಾನ್ಸ್ ಮಾಡ್ತಾ ಬರ್ತೀನಿ. ಅದ್ರ ಮೊದಲು ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಇಟ್ ಈಸ್ ಅ ಹ್ಯೂಜ್ ಪ್ಲ್ಯಾನೆಡ್ ಪ್ಲಾಟ್ಫಾರ್ಮ್. ಇದಕ್ಕೆ ವಿತೌಟ್ ಮಾನಿಟರಿ ಸಪೋರ್ಟ್ ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತು, ಸಾಧನ ಯಾವುದೇ ಮನಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸುಮಾರು 12 ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾಯಿದೆ. 13ನೇ ವರ್ಷಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಝೀರೋ ಬೆನಿಫಿಟ್, ಝೀರೋ ಪ್ರಾಫಿಟ್ ಟೀಮ್. ನಾವು ಯಾವುದೇ ಹಣದ ಆಸೆಯಿಂದ ಇದು 13 ವರ್ಷದಿಂದ ನಡೆಸಿಲ್ಲ, ಈಗಲೂ ಅಷ್ಟೇ. ಬಟ್ ನಾವು ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳೊಂದಿಗೆ ಸ್ಪರ್ಧೆ ಮಾಡಿ ಇದನ್ನು ಬೆಳೆಸಬೇಕು ಅಂದಾಗ ನಿಮ್ಮದು ಒಂದಿಷ್ಟು ನೆರವು ಬೇಕಾಗತ್ತೆ. ನೆರವು ಮೀನ್ಸ್ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಬಲಹೀನರು ಇದ್ದೀರಾ, ಬಲಿಷ್ಠರು ಇದ್ದೀರಾ. ನನ್ನ ಈ ಸಾಧನಾ ವ್ಯೂವರ್ಸಲ್ಲಿ ಸೋಲ್ಜರ್ಸ್ ಇದ್ದಾರೆ ಆ್ಯಂಡ್ IAS ಆಫೀಸರ್ಸ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ಸ್ ಇದ್ದೀರಾ ಆ್ಯಂಡ್ ಪೊಲೀಸ್ ಆಫೀಸರ್ಸ್ ಇದ್ದೀರಾ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವ್ರು ಇದ್ದೀರಾ. ನೀವೀಗಾಗಲೇ ಗೆದ್ದಿದ್ದೀರಾ, ಸಕ್ಸಸ್ ಕಂಡಿದ್ದೀರಾ, ಸ್ವಲ್ಪ ಗಳಿಸಿದ್ದೀರಾ. ಯು ಶುಡ್ ಕಾಂಟ್ರಿಬ್ಯೂಟ್ ಲಿಟ್ಲ್ ಬಿಟ್. ನಾವೇನು ತುಂಬ ನೀವು ₹1000 ಕೊಡ್ರಿ ಅಂತ ಹೇಳಲ್ಲ. ಡೊನೇಟ್ ಸಾಧನ ಅನ್ನೋ ಆಪ್ಷನನ್ನು ಆ ಆ್ಯಪಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. ಅಲ್ಲಲ್ಲಿ ಕಾಣ್ತಾ ಇರುತ್ತೆ ಬ್ಲಿಂಕ್ ನಿಮಗೆ. ಅಲ್ಲಿ ನಮ್ಮ ಸಾಧನಾ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ನ ಅಕೌಂಟ್ ನಂಬರ್ ಕೊಟ್ಟಿದ್ದೀವಿ. ಆ ಅಕೌಂಟ್ ಸಾಧನಾ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಕ್ರಿಯೇಟ್ ಆಗಿ ಸುಮಾರು 6 ವರ್ಷ ಆಗಿದೆ. ಇವತ್ತವರೆಗೂ ಅದು 1000 ಏನು ಮಿನಿಮಮ್ ಬ್ಯಾಲೆನ್ಸಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಫಸ್ಟ್ ಟೈಮ್ ವಿ ರಿಕ್ವೆಸ್ಟ್ ಫಾರ್ ದ ಸೊಸೈಟಿ, ನಿಮ್ಮ ಕಾಂಟ್ರಿಬ್ಯೂಷನ್ ಸ್ವಲ್ಪ ಬೇಕು. ಯಾಕೆಂದರೆ ಇದು ಬಿಗ್ ಪ್ಲಾಟ್ಫಾರ್ಮ್, ಒಂದು ರೆವಲ್ಯೂಷನ್ಗೆ ರೆಡಿ ಆಗ್ತಾ ಇದ್ದೀವಿ. ಸ್ವಲ್ಪ ಆರ್ಥಿಕವಾಗಿ ನಮಗೆ ಸಪೋರ್ಟ್ ಮಾಡಿದರೆ, ಮೀನ್ಸ್ ದಿಸ್ ಇಸ್ ಅ ಟೆಕ್ ಟೀಮ್. ಒಂದು ಆ್ಯಪ್ ಡಿಸೈನ್ ಮಾಡಬೇಕು. ನಮ್ಮ ಕ್ರಿಯೇಷನ್ ಅವರು ಅವರ ಬೆನಿಫಿಟ್ ಎಲ್ಲ ಬಿಟ್ಟು ಫೌಂಡೇಶನ್ ಅಮೌಂಟನ್ನು ಮಾತ್ರ ತೊಗೊಂಡು ಆ್ಯಪ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ನನ್ನ ಟೆಸ್ಟ್ ಸೀರೀಸ್ ಪ್ಲ್ಯಾನ್ ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಡಿಫ್ರೆಂಟ್ಲಿ ತಗೊಳ್ತಾ ಇರೋದ್ರಿಂದ ಅದಕ್ಕೊಂದಿಷ್ಟು ಪ್ರಾಜೆಕ್ಟ್ ಹಾಕ್ಕೊಂಡಿದ್ದೀವಿ. ಇದಕ್ಕೆಲ್ಲ ನನ್ನ ಕೈಯಿಂದನೂ ಕೂಡ ಹಣ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ನನಗೇನು ಅದು ವಾಪಸ್ ಬರಲಿ ಅಂತ ಅಲ್ಲ, ಇನ್ವೆಸ್ಟ್ ಅಲ್ಲ, ಇದು ಇಟ್ಸ್ ಡೊನೇಟ್ ಟು ಸಾಧನ. ಬಿಕಾಸ್ ನನಗೂ ಹ್ಯೂಜ್ ಸ್ಯಾಲ್ರಿ ಬರ್ತಾ ಇದೆ ಡಿಪಾರ್ಟ್ಮೆಂಟಿಂದ, ನಂದು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ, ನನ್ನ ಟೈಮ್ ಕಾಂಟ್ರಿಬ್ಯೂಷನ್ ಇದೆ. ಯಾರಿಗೆ ಸಾಧ್ಯವೋ, ಯಾರು ನಾನು ಬಲವಾಗಿದ್ದೇನೆ ಆರ್ಥಿಕವಾಗಿ ಅನ್ಕೋತಿರೋ, ಸ್ವಲ್ಪ ಎಷ್ಟು ಸಾಧ್ಯ ಅಷ್ಟು ಫ್ರಮ್ ದ ₹10 ಯು ಕ್ಯಾನ್ ಡೊನೇಟ್. ನಿಮ್ಮ ಒಂದು ಕಾಣಿಕೆ ಈ ಸಾಧನವನ್ನು ಒಂದು ಹ್ಯೂಜ್ ಆಗಿ ಬೆಳೆಸ್ಬೋದು. ಮತ್ತು ಈ ಟ್ರಸ್ಟ್ ಯಾವ ರೀತಿ ನಡೆಯುತ್ತೆ ಅಂದರೆ, ಇದರಲ್ಲಿರೋರು ಎಲ್ಲರೂ ಕೂಡ ಕ್ಲೀನ್ ಹ್ಯಾಂಡ್ಸ್ ಇದ್ದೀವಿ. ₹1 ವ್ಯತ್ಯಾಸ ಇಲ್ಲದಂಗೆ ಇವತ್ತು ಏನು ಕೂತಿದ್ದೀನೋ ಇದಾಗಿ 3 ತಿಂಗಳಿಗೆ ಅಕೌಂಟೊಂದಿಗೆ ಬರ್ತೀವಿ, ಇಷ್ಟು ಬಂತು, ಇಂಥದ್ದು ಇನ್ವೆಸ್ಟ್ ಮಾಡಿದ್ದೀವಿ ಅಂತ. ಸೊ ಪ್ಲೀಸ್, ಇದರಲ್ಲಿ ಯಾವುದೇ ಲಾಭಾಕಾಂಕ್ಷೆ ಅಥವಾ ವ್ಯತ್ಯಾಸ ಆಗುತ್ತೆ ಬೇಡ. ನೀವು ನೆಕ್ಸ್ಟ್ ಬರ್ತೀನಿ ಪ್ರಶ್ನೆಗಳಿಗೆ. ಸ್ನೇಹಿತರೆ, ಸ್ಟೇಟ್ ರ್ಯಾಂಕಿಂಗ್ ಕೊಡೋದ್ರಿಂದ ಏನು ಲಾಭ ಇದೆ ನಮಗೆ ಅಂತ ನೀವು ಕೇಳ್ತಾ ಇದ್ದೀರಾ. ರ್ಯಾಂಕಿಂಗ್ ಕೊಡೋದ್ರಿಂದ ಏನು ಲಾಭ? ನೀವು ಒಂದು ಕಾಂಪಿಟೇಟಿವ್ ಪ್ಲಾಟ್ಫಾರ್ಮಲ್ಲಿ, ಸಾಧನ ಇಸ್ ಅ ಹ್ಯೂಜ್ ಪ್ಲಾಟ್ಫಾರ್ಮ್ ಇನ್ ಕರ್ನಾಟಕ, ಬೆಸ್ಟ್ 10 ಒಳಗಿದ್ದೀರಿ ಅಂದರೆ ನಿಮ್ಗೆ ಒಂದು ಜಾಬ್ ಫಿಕ್ಸ್ ಆಗಿದೆ ಅಥವಾ KPSC ಕ್ಲಿಯರ್ ಮಾಡೋ ಎಲಿಜಿಬಿಲಿಟಿ ಇದೆ ಅಂತ ಅರ್ಥ. ಇದರಿಂದ ನಿಮ್ಗೇನು ಲಾಭ ಅಂದರೆ, ನೀವು ಒಂದು ಪ್ಲಾಟ್ಫಾರ್ಮಲ್ಲಿ ಟಾಪ್ ಇದ್ದೀರಾ ಅಂದರೆ ನೀವು ಆತ್ಮವಿಶ್ವಾಸ ವೃದ್ಧಿಸ್ಕೋಬೋದು. ಯಾರು ವೀಕ್ ಇದ್ದೀರಾ, ಆತ್ಮವಿಶ್ವಾಸ ಕಳ್ಕೊಳ್ಳೋದಲ್ಲ, ಮೇಲಕ್ಕೆ ಏರೋದೇನು, ಅದಕ್ಕೇನು ಸ್ಟ್ರಾಟರ್ಜಿ ಮಾಡಬೇಕು ಪ್ಲ್ಯಾನ್ ಮಾಡ್ತಾ ಬರೋಣ. ನೆಕ್ಸ್ಟ್ ಹೋಗೋಣ, ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಾ ಓದ್ಬೋದಾ ಅಂತ. ಯು ಡೋಂಟ್ ಬಿಲೀವ್, ಒನ್ಸ್ ಅಪಾನ್ ಎ ಟೈಮ್ ನಾನು ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಆಗಿದ್ದೆ, ಟ್ರೈನಿಂಗಲ್ಲಿದ್ದೀನಿ.
ಡ್ಯೂರಿಂಗ್ ದ ಟ್ರೈನಿಂಗ್ ಅಂತ ಗೊತ್ತಿರುತ್ತೆ, ಪೊಲೀಸ್ ಟ್ರೈನಿಂಗ್ ಫ್ರಮ್ 6 to night 10 ವರೆಗೂ ರುಬ್ತಾರೆ, ನೈಟ್ ಡ್ಯೂಟಿಗೂ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂತ ಟೈಮ್ನಲ್ಲಿ ನನಗೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಕಾಲ್ ಆಗುತ್ತೆ. ಆ ಟೈಟ್ ಶೆಡ್ಯೂಲಲ್ಲಿ ಆನ್ ದ ಟ್ರೈನಿಂಗ್ ನಾನು ಓದ್ಕೊಂಡು ಟ್ರೈನಿಂಗ್ ಮುಗಿಸಿ ಹೊರ ಬರೋಷ್ಟೊತ್ತಿಗೆ ನಾನು ಹೈಸ್ಕೂಲ್ ಟೀಚರ್ ಆಗಿ ಜಂಪ್ ಆಗಿದ್ದೆ. ಪೊಲೀಸ್ ಟ್ರೈನಿಂಗ್ನಷ್ಟು ಟಫ್ ಏನಿರಲ್ಲ ಅನ್ಕೋತೀನಿ ನಾನು ಪ್ರೈವೇಟ್ ಸೆಕ್ಟರ್ ಜಾಬ್. ನೀವು ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಲಿ ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಹಾಗಾಗಿ ನಾನು ವರ್ಕ್ ಮಾಡ್ತಾ ಗೆಲ್ಬೋದಾ ಅಂದರೆ, ನಾನು ವರ್ಕ್ ಮಾಡ್ತಾನೆ ಬಂದಿರೋದು 2002ನಿಂದ. ಈವನ್ 2019 ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋವರೆಗೂ ನಾನು ವರ್ಕಿಂಗಲ್ಲೇ ಸ್ವಿಚ್ ಓವರ್ ಮಾಡ್ತಾ ಬರ್ತಾ ಇದ್ದೀನಿ ಜಾಬ್ಗಳನ್ನು. ಸೊ ಶುಡ್ ಡೂ ಮಾಡಬಹುದು. ನೆಕ್ಸ್ಟ್, ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ತರಬೇತಿ ಕೊಡಿ, ನಿಮ್ಮದು ಒಂದು ಡಿಮ್ಯಾಂಡ್ ಇದೆ. 100% ಮಾಡ್ತೀವಿ ನಾವು. ನಮಗೇನು ಇಂಗ್ಲೀಷ್ ಬರಲ್ಲ ಅಂತಲ್ಲ, ವಿ ಹ್ಯಾವ್ ಗುಡ್ ಇಂಗ್ಲೀಷ್. ಬಟ್ ಕನ್ನಡಿಗರಿಗೆ ಫಸ್ಟ್ ಅನ್ನೋದು, ಕನ್ನಡ ಫಸ್ಟ್ ಅನ್ನೋ ಕಾರಣಕ್ಕೆ ಹೀಗೆ ಬಂದಿದ್ದೀವಿ. ನಮ್ಮ ಕ್ವಶನ್ ಪೇಪರಲ್ಲಿ ಬೈಲಿಂಗ್ವಲ್ ತರೋ ಪ್ರಯತ್ನ ಮಾಡ್ತೀವಿ. ಇಂಗ್ಲೀಷಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ಈಗ ಸದ್ಯ ಹಾಕಿರುವ 2 ಪೇಪರ್ ಪ್ಯೂರ್ ಕನ್ನಡ ಇದೆ. ಇನ್ನು ಮುಂದೆ ಬರುವ 3rd ಸೀರೀಸ್ ಬೈಲಿಂಗ್ವಲ್ ತರುವಂಥ ಪ್ರಯತ್ನ ಮಾಡ್ತೀವಿ. ಇದು ನೆಕ್ಸ್ಟ್, ದಿಸ್ ಇಸ್ ಅ ಫಸ್ಟ್ ಪ್ರಾಡಕ್ಟ್. ಏನು ಆ್ಯಪ್ ಇದೆ, ಇದು ಫಸ್ಟ್ ಪ್ರಾಡಕ್ಟ್, ಇಟ್ಸ್ ನಾಟ್ ಎ ಫೈನಲ್ ಪ್ರಾಡಕ್ಟ್. ಇದನ್ನ ಪ್ರತಿ ವಾರ ನನ್ನ ಕಾನ್ಸೆಪ್ಟಿಗೆ ತಕ್ಕಂಗೆ ನಮ್ಮ ಹುಡುಗರಿಗೆ ಟೆಕ್ ಟೀಮ್ಗೆ ಹೇಳ್ತೀನಿ, ಅಪ್ಡೇಟ್ ಮಾಡಿಕೊಡ್ತಾರೆ. ನೀವು ಒಂದು ಸ್ವಲ್ಪ ಸಹಿಸ್ಕೋಬೇಕಿದೆ, ಟ್ಯೂನ್ ಅಪ್ ಮಾಡ್ತೀವಿ. ವಿತಿನ್ 1 or 2 month ಒಳಗಡೆ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಇನ್ ಇಂಡಿಯಾ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತೆ ಫ್ರೀ ಪ್ಲಾಟ್ಫಾರ್ಮ್ ಇನ್ ಇಂಡಿಯಾ. ನಿಮಗೆ ಎಲ್ಲ ಆ್ಯಪ್ಗಳು ಎಂಟ್ರಿ ಒಳಗೆ ಚೆನ್ನಾಗಿರುತ್ತೆ, ಹೋಗದ ನಂತರ ಚಕ್ರವ್ಯೂಹ, ಅಲ್ಲಿ ನೀವು ಮುಂದೆ ಹೋಗಬೇಕು ಅಂದರೆ ಲಾಕ್ ಮಾಡ್ತಾರೆ. ನಮ್ಮ ಆ್ಯಪ್ ಎನಿ ಟೈಮ್ ಇದು ಲಾಕ್ ಆಗಲ್ಲ, ಕಂಪ್ಲೀಟ್ಲಿ ಫ್ರೀ ಪ್ಲಾಟ್ಫಾರ್ಮ್ ಇರುತ್ತೆ. ಸ್ನೇಹಿತರೆ, ಮತ್ತೆ ಪ್ರಶ್ನೆ ನೋಡ್ತೀನಿ. ನೋಟ್ಸ್ ಬೇಕು ಅಂತ ಇದ್ದೀರಾ? ನಾವು ಈ ಹಿಂದೆ ಹೋದ ವರ್ಷನೇ ಮಾಡಿದೀವಿ ನೋಟ್ಸ್ ಕೊಡೋ ಪ್ರಯತ್ನ. ಯಾವುದು ಪಾಠ ಮಾಡ್ತೀವೋ ಅದರ PDF ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾ ಇದ್ವಿ. ಬಟ್ ಬಹಳ ಜನ ಅದನ್ನೇನು ಕಂಟಿನ್ಯೂ ಓದ್ಲಿಲ್ಲ, ಮತ್ತೆ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ. ನೀವು ತೆಗೆದಿದ್ದೀವಿ. ನಾವೇನು ಕ್ಲಾಸ್ ಮಾಡ್ತೀವಿ ಆ ಕ್ಲಾಸ್ನ ನೋಟ್ಸ್ ನಮ್ಮ ಹತ್ರ ರೆಡಿ ಇರುತ್ತೆ. ನೀವು ಡಿಸ್ಕ್ರಿಪ್ಷನ್ ಟಚ್ ಮಾಡಿದ್ರೆ PDF ರೆಡಿ ಇರುತ್ತೆ, ಅದನ್ನು ಪ್ರೊವೈಡ್ ಮಾಡ್ಬೋದು. ಇನ್ನು ಮುಂದೆ ಆ್ಯಪಲ್ಲಿ ನೋಟ್ಸ್ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ತುಂಬ ಗೊತ್ತಿರುತ್ತೆ ನಿಮಗೆ, ನೋಟ್ಸ್ ಮಾಡುವಾಗ ತುಂಬ ಕೇರ್ ತಗೋಬೇಕು. ಯಾವುದೋ ಬುಕ್ಕನ್ನು ಕಾಪಿ ಸ್ಕ್ಯಾನ್ ಮಾಡಿ ಹಾಕಕ್ಕೆ ಬರಲ್ಲ, ಬಿಕಾಸ್ ಕಾಪಿರೈಟ್ ವೈಲೇಷನ್ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ಸ್ವಂತ ನಾವು ಬರೆದು, ಸ್ವಂತ ಟೈಪ್ ಮಾಡಿ, ಸ್ವಂತ ಕಾನ್ಸೆಪ್ಟ್ನೊಂದಿಗೆ ನೋಟ್ಸ್ ಬರಬೇಕಾಗತ್ತೆ. ಸೊ ಇಟ್ಸ್ ಟೇಕ್ ಟೈಮ್, ಮಾಡ್ತೀವಿ. ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ನೋಟ್ಸ್ ಅಟ್ಯಾಚ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್, ಡೈಲಿ ಕ್ವಶನ್ ಪೇಪರ್ ತರ್ರಿ. ನೋ, ನಾಟ್ ನೆಸರಿ. ನಿಮಗೆ ಮಂತ್ಲಿ ಮ್ಯಾಗ್ಝಿನ್ ತೊಗೊಳ್ತೀರಾ ಒಂದು ಕರೆಂಟ್ ಅಫೇರ್ಸ್ಗೆ. ನಾವು ನಿಮ್ಮ ಡಿಮ್ಯಾಂಡ್ ಇದೆ, ವಾರಕ್ಕೊಂದು ಕರೆಂಟ್ ಅಫೇರ್ಸ್ ತರುವಂಥ ಪ್ರಯತ್ನ ಮಾಡೋಣ. ಕರೆಂಟ್ ಅಫೇರ್ಸ್ ವಿಡಿಯೋ ವೀಕೆಂಡಲ್ಲಿ, ಶನಿವಾರ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋ ಕೊಡ್ತೀವಿ, ಭಾನುವಾರ ಟೆಸ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ನೀವು ಪಾಠ ಮಾಡಿದ್ದೇ ಟೆಸ್ಟ್ ಕೊಡ್ತೀರಾ? ಇದು ಚಿಕ್ಕ ಮಕ್ಕಳು ಪ್ರಶ್ನೆ ಐ ಥಿಂಕ್. ಯಾಕಂದರೆ ಈ ಸ್ಕೂಲ್ ಮಕ್ಕಳಿಗೆ ಮೇಡಮ್ 2 ಪಾಠ ಮಾಡಿ ಟೆಸ್ಟ್ ಕೊಡ್ತಾರೆ. ದಿಸ್ ಕಾಂಪಿಟೇಟಿವ್ ವರ್ಲ್ಡ್ ಈಸ್ ನಾಟ್ ಲೈಕ್ ದಟ್. ನಾನು ಹಿಸ್ಟ್ರಿ ಪಾಠ ಮಾಡಿ ನಿಮಗೆ ಪೊಲಿಟಿ ಕ್ವಶನ್ ಕೊಡ್ಬೋದು. ಯಾಕಂದ್ರೆ ನೀವು RID ಯಾವುದೋ ಸಬ್ಜೆಕ್ಟ್ ಓದ್ಕೊಂಡಿದ್ದೀರಾ, KPSC ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಾ, ನೀವು ಓದಿರೋ ಯಾವುದೂ ಪ್ರಶ್ನೆ ಬಂದಿರಲ್ಲ, ಇನ್ಯಾವುದೋ ಬಂದಿರುತ್ತೆ. ದಟ್ಸ್ ವೈ ಇಲ್ಲಿ ನಾವು ಸಾಧನಾದಲ್ಲಿರುವಂಥ ವಿಡಿಯೋಗಳಿಂದನೇ ಪ್ರಶ್ನೆ ಕೇಳ್ತೀವ? ನೋ. ಈಗಿನ ಜಗತ್ನಲ್ಲಿ ಏನು ಪ್ರಶ್ನೆ ಕೇಳುವವರ ಮೈಂಡ್ನಲ್ಲಿದೆ, ನಾವು ಡಿಪಾರ್ಟ್ಮೆಂಟಲ್ಲಿದ್ದೀವಿ, ಅವ್ರ ಮೈಂಡ್ ಸ್ಕ್ಯಾನ್ ಮಾಡ್ಬೋದು. ಆ ಐಡಿಯಾಲಜಿ ಬೇಸಲ್ಲಿ ನಾವು ಅದ್ಭುತವಾದ ಪ್ರಶ್ನೆ ಕಲೆಕ್ಷನ್ ಮಾಡ್ತೀವಿ. ಆ ಪ್ರಶ್ನೆ ಸಾಧನ ವಿಡಿಯೋಸಲ್ಲೇ ಸಿಗುತ್ತಾ? ನೋ ಗ್ಯಾರಂಟಿ. ಬೇರೆ ಚಾನಲ್ಗಳಿದೆ, ದಿ ಬೆಸ್ಟ್ ಚಾನಲ್. ನಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರ ರಮೇಶ್ ಸರ್ ಅವ್ರದ್ದಿದೆ, ಆ್ಯಂಡ್ ಶಂಕರ್ ಅಕಾಡೆಮಿ ಶಿಕಾರಿಪುರ ನಮ್ಮ ಶಂಕರ್ ಸರ್ ಅವ್ರದ್ದಿದೆ, ಅಚೀವರ್ಸ್ ಅಕಾಡೆಮಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ, ಹ್ಯಾಂಗೆ ಮೆನಿ ಅಕಾಡೆಮೀಸ್. ನಾನು ಹಿಂದೊಮ್ಮೆ ಯೂಟ್ಯೂಬರ್ಸ್ ಲಿಸ್ಟೇ ಮಾಡಿದ್ದೀನಿ. ಅವ್ರದ್ದೆಲ್ಲ ವಿಡಿಯೋಸ್ ನೋಡ್ಕೊಂಡ್ರೆ ನೀವು ದಿ ಬೆಸ್ಟ್ ಸೋರ್ಸ್ ಕಲೆಕ್ಟ್ ಮಾಡ್ಬೋದು. ಆನ್ಲೈನ್ ಪೀರಿಯಡಲ್ಲಿ ಬೇಕಾದಷ್ಟು ಕನ್ನಡಿಗರು ಮಾಡಿಟ್ಟಿದ್ದಾರೆ ಅಸೆಟ್ಟನ್ನು, ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಬೇಕು. ದೆನ್ ಮತ್ತೆ ಹೇಳ್ತಾ ಇದ್ದೀನಿ, ಎಕ್ಸಾಮ್ ಯಾವಾಗ ನಡೆಯುತ್ತೆ ಯಾರಿಗೆ ಗೊತ್ತು? ಕೋವಿಡ್ನ ದಿ ಎಕ್ಸ್ಪರ್ಟ್ಗಳೇ ನನ್ನ ಜೊತೆ ಡೈಲಿ ಇರ್ತಾರೆ, ಕೋವಿಡ್ ಟಾಸ್ಕ್ ಫೋರ್ಸಲ್ಲಿ ಇರೋದ್ರಿಂದ. ಇದು ಏಪ್ರಿಲ್ ಎಂಡ್ಗ, ಮೇ ಎಂಡ್ಗ, ಜೂನ್ ಎಂಡ್ಗ. ನೀವು ಬರ್ತಾ ಇದೆ ಜೋಕ್ ನೋಡಿದ್ದೀರಾ, ಮೋದಿ ಅವರು May 3 ಅಂದಿದ್ದಾರೆ, ಪಕ್ಕದಲ್ಲಿ 0 ಒಂದು ಹಾಕ್ಬಿಡ್ತಾರಾ ಅಂತ ಡೌಟ್ ಆಗ್ತದೆ. ಮೀನ್ಸ್ 30th ಆಗ್ಬೋದು. ಇದರ ಸ್ಪೀಡ್ ಕಾಂಟ್ ಎಸ್ಟಿಮೇಟ್. ಸೊ ಈ ಕೊರೋನಾ ಇಳಿಲೇಬೇಕು. ಇಳಿದ ನಂತರ ಎಕ್ಸಾಮ್ ನಡೆಯುತ್ತೆ. ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ರೆಡಿ ಆಗ್ಬೇಕಷ್ಟೇ. ನೆಕ್ಸ್ಟ್, ಸಂಪೂರ್ಣ ಸಿಲೆಬಸ್ ಯಾಕೆ ಕವರ್ ಮಾಡ್ತಾ ಇಲ್ಲ? ಸ್ನೇಹಿತರೆ, ನಾವು ಸಾಧನಾ ಇಟ್ ಇಸ್ ನಾಟ್ ಎ ಕಮರ್ಷಿಯಲ್ ಪ್ಲಾಟ್ಫಾರ್ಮ್. ಸಾಧನಾ ಟೀಮ್ ಇದಕ್ಕಾಗೆ ಬಂದಿಲ್ಲಕ್ಕಾಗಲ್ಲ. ನಮ್ದು ಸಂಸಾರ ಇದೆ, ನಮ್ದು ಮನೆಗಳಿದೆ, ನಮ್ದು ಬದುಕಿದೆ. ಸ್ವಂತ ಬದುಕಿನ ಒತ್ತಡದ ನಡುವೆ ಐ ರನ್ ಗೌರ್ಮೆಂಟಿನ 4 ಗೌರ್ಮೆಂಟ್ ಚಾನಲ್ನ ಇನ್ಚಾರ್ಜ್ ಇದ್ಕೊಂಡು ಅದ್ರ ಜೊತೆ ಸಾಧನದಲ್ಲಿ ನಿಮ್ಮ ಸರ್ವಿಸ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಪ್ರೆಷರ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್.
ಯಾಕೆಂದರೆ ಸಿಲೆಬಸ್ ಕವರ್ ಮಾಡೋದು ಈವನ್ ಡೆಲ್ಲಿಯ ದಿ ಬೆಸ್ಟ್ ಕೋಚಿಂಗ್ ಸೆಂಟ್ರಲ್ಲೂ ಸಿಲೆಬಸ್ ಮುಗಿಯಲ್ಲ. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ಮುಗಿಯೋ ಸಿಲೆಬಸ್ ಅಲ್ಲ. ಪೊಲಿಟಿ ಹೊಸದೊಂದು ಕಾಯ್ದೆ ಬಂತಂದ್ರೆ ದಟ್ಸ್ ಅಪ್ಡೇಟೆಡ್ ವರ್ಷನ್. ನೀವು ಅದಕ್ಕೆ ರೆಡಿ ಆಗ್ತಾ ಇರಬೇಕು. ನೀವು ಕೋಚಿಂಗ್ ಮುಗಿಸ್ಕೊಂಬಂದಿದ್ದೀರಾ, ನೀವು ಅದನ್ನು ಕಲಿಬೇಕು. ಇಲ್ಲಿ ನಾವು ನೀರು ಕುಡಿಯುವ ಜಾಗ ಎಲ್ಲಿದೆ, ಎಲ್ಲಿ ಹೋಗಿ ಹೇಗೆ ನೀರು ಕುಡಿಯಬೇಕು ಹೇಳ್ಕೊಡ್ತೀವಿ. ನೀರನ್ನು ತಂದು ಸ್ಪೂನ್ ಫೆಡ್ ಮಾಡೋಕ್ಕಾಗಲ್ಲ. ಇದು ಯಾವ ಕೋಚಿಂಗ್ ಸೆಂಟ್ರಲ್ಲೂ ಆಗಲ್ಲ, ನಾಟ್ ಓನ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್. ನೀವು ಕುಡಿಯೋದನ್ನು ಕಲೀಲೇಬೇಕು. ಸ್ಪೂನ್ ಫೆಡ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ಚಿಕ್ಕ ಮಕ್ಕಳ ತರ, ಹೈಸ್ಕೂಲ್ ತರ ನೀವು ಆ ಸಿಲೆಬಸ್ ಮಾಡಿ, ಸಿಲೆಬಸ್ ಕಂಪ್ಲೀಟ್ ಮಾಡಿ. ಸಿಲೆಬಸ್ ಕಂಪ್ಲೀಟ್ ಮಾಡೋದು ಎಲ್ಲೂ ಸಾಧ್ಯ ಇಲ್ಲ. ಒಂದು ಐಡಿಯಾಸ್ ಕೊಡ್ತಾರೆ, ಯು ಶುಡ್ ಕಂಟಿನ್ಯೂ ಇನ್ ದಟ್. ಪೊಲಿಟಿ ಅಂದ್ರೇನು, ಸೈನ್ಸ್ ಅಂದ್ರೇನು ಒಂದು ಐಡಿಯಾ ಸಿಗುತ್ತೆ. ನೀವು ಅದ್ರಲ್ಲಿ ಮುಂದುವರ್ಕೊಂಡು ಹೋದ್ರೆ ಸಕ್ಸಸ್ ಆಗುತ್ತೆ. ಸೈಕಾಲಜಿ ವಿಡಿಯೋ ಮಾಡಿ, ನಂಗೆ ಗೊತ್ತು, ಐ ಆಮ್ ಎ ಟೀಚರ್. ಬೇಸಿಕಲಿ ನನಗೆ ತುಂಬಾ ಇಷ್ಟವಾದ ಹುದ್ದೆ ವೆರಿ ಫಸ್ಟ್ ಪೊಲೀಸ್, ನೆಕ್ಸ್ಟ್ ಟೀಚರ್. ಟೀಚರ್ಗಳಿಗಾಗಿ ನಾನು TET ಪ್ಲಾಟ್ಫಾರ್ಮ್ ಮಾಡಿದ್ದೀನಿ, ಅಲ್ಲಿ ವಿಡಿಯೋಸ್ ಹಾಕಿದ್ದೀನಿ. ಈ ಸರಿ TETಗೆ ಸ್ವಲ್ಪ ಮಾಡೋಕ್ಕಾಗಿಲ್ಲ, ಖಂಡಿತ ಮಾಡ್ತೀವಿ. ದಿ ಬೆಸ್ಟ್ ವಿಡಿಯೋಸ್ ಮಾಡೋಣ. ರಾಜ್ಯದ ಪೊಲೀಸ್ ಇಲಾಖೆಗೆ ಸಾಧನಾ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಪೊಲೀಸಲ್ಲಿರೋರು ಸಾಧನಾ ಟ್ರೈನ್ ಆದವರು. ಅದೇ ತರ ಟೀಚರ್ ಇಲಾಖೆಗೂ ನಮ್ಮ ಕೊಡುಗೆ ಇದೆ, ಇನ್ನು ಮುಂದೆ ಜಾಸ್ತಿ ಮಾಡ್ತೀವಿ. ದೆನ್ ಅಸಿಸ್ಟೆಂಟ್ ಪ್ರೊಫೆಸರ್ ಬಗ್ಗೆ ಕೇಳ್ತಾ ಇದ್ದೀರಾ. ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಫೈಲು ಮೂವ್ ಆಗ್ತಾ ಇದೆ, ಅದು ಕ್ಯಾರಿ ಆಗ್ತಾ ಇದೆ. ಈಗ ಅದು ಯಾವ ಹಂತದಲ್ಲಿದೆ ಅಂದರೆ ಫೈನಲ್ ಅಪ್ರೂವಲ್ ಸ್ಟೇಜಲ್ಲಿ ಇದೆ. ಅದಾದ ನಂತರ ನಿಮಗೆ ನೋಟಿಫಿಕೇಶನ್ ಆಗುತ್ತೆ. ಲಾಕ್ಡೌನ್ ನಂತರ ಇದು ಇಮಿಡಿಯೇಟ್ ನೋಟಿಫೈ ಆಗುತ್ತೆ. ದೆನ್ KA ಸಿಲೆಬಸ್ PDF ಆ್ಯಪ್ ಮಾಡಿ ಅಂತ. PDF ಆ್ಯಪ್ಗೆ ಸಪ್ರೇಟ್ ಆ್ಯಪ್ ಏನು ನೀಡಿಲ್ಲ, ನಮ್ಮ ಆ್ಯಪಲ್ಲೇ PDF ಆಪ್ಷನ್ ರೆಡಿ ಮಾಡ್ತೀವಿ. ಖಂಡಿತ ಅಪ್ಡೇಟ್ ಮಾಡೋಣ. ನೀವು ಹೇಳ್ದಂಗೆ ಬೆಂಗಳೂರಲ್ಲಿ ಕೋಚಿಂಗ್ ಸೆಂಟರ್ ಇದೆಯಾ, ನಿಮ್ಗೆ ಏನು ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಸಾಧನದಲ್ಲಿರೋರೆಲ್ಲರೂ ಎಂಪ್ಲಾಯೀಸ್. ನಮಗೆ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ರನ್ ಮಾಡೋಕ್ಕಾಗಲ್ಲ. ನಾವು ನಿಮಗೆ ನಮ್ಮ ಪ್ರೈವೇಟ್ ಟೈಮಲ್ಲಿ, ಟುಡೇ ಸಂಡೇ, ಇವತ್ತು ಸಂಡೇ ನನಗೇನು ಪಬ್ಲಿಕ್ ಟೈಮ್ ಅಲ್ಲ ಇದು, ನಾನು ಸಾಧನಕ್ಕೆ ಇನ್ವಾಲ್ವ್ ಆಗ್ತೀನಿ. ರಾತ್ರಿ 8 ಗಂಟೆ ಮೇಲೆ ನನ್ನ ಟೈಮ್ ಪ್ರೈವೇಟ್ ಟೈಮ್, ಸಾಧನಕ್ಕೆ ಇನ್ವಾಲ್ವ್ ಆಗ್ತೀನಿ. ದೆನ್ ಬಲವಂತದ ವಿಡಿಯೋಗಳು ಎಂದಿಗೂ ಸಾಧನಕ್ಕೆ ಇಲ್ಲವೇ ಇಲ್ಲ. ಓಕೆ, ಅರ್ಥ ಆಗ್ತಾ ಇಲ್ಲ ಕ್ವಶನ್ ನನಗೆ. ದೆನ್ RDPR ಬಗ್ಗೆ ಹೇಳಿ. RDPR ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ಗಳು ಸದ್ಯಕ್ಕೆ ಜೂನ್ವರೆಗೂ ಯಾವುದು ಪ್ರೋಸೆಸ್ ಆಗಲ್ಲ ಅಂತ ನನಗನ್ಕೆ. ಪ್ರಿಲಿಮಿನರಿಗೆ ಯೂಸ್ ಆಗೋ ವಿಡಿಯೋ ಇದೆ, ನಾವು ಕೊಡ್ತೀವಿ ಇನ್ನು ಮುಂದೆ. ದೆನ್ ರೈಲ್ವೆ ಮ್ಯಾಥಮೆಟಿಕ್ಸ್ ಕೊಡಿ. ಹೌದು, ಸಾಧನದಲ್ಲಿ ದಿ ಬೆಸ್ಟ್ ಮ್ಯಾಥಮೆಟಿಕ್ಸ್ ಇವತ್ತಿನವರೆಗೂ ಬಂದಿಲ್ಲ. ಬಟ್ ನಾವೀಗ ಬೆಂಗಳೂರಲ್ಲಿರೋದ್ರಿಂದ ಒಂದಷ್ಟು ಟೀಮ್ ಇದೆ ನನ್ನ ಹತ್ರ. ದಿ ಬೆಸ್ಟ್ ಮ್ಯಾಥಮೆಟಿಕ್ಸ್ ವಿಡಿಯೋಗಳನ್ನ ಕೊಡ್ತೀವಿ. ಮತ್ತು ನಾನು ಗೌರ್ಮೆಂಟ್ ಪ್ಲಾಟ್ಫಾರ್ಮಲ್ಲೂ ನಾನು ಇದ್ದೀನಿ. ವಿಜಯ್ ಭವ ಯೂಟ್ಯೂಬ್ ಚಾನಲ್. ವಿಜಯ್ ಭವ ಯೂಟ್ಯೂಬ್ ಚಾನಲ್ ಸರ್ಕಾರದಿಂದ ಅಧಿಕೃತವಾದ ಯೂಟ್ಯೂಬ್ ಚಾನಲ್. ಅಲ್ಲಿಗೆ ರಾಜ್ಯದ ಎಲ್ಲ ಪ್ರೊಫೆಸರ್ಗಳನ್ನ ಕರೆಸಿ ಪಾಠ ಮಾಡೋ ಸ್ಟಾರ್ಟ್ ಮಾಡಿದ್ವಿ. ಲಾಕ್ಡೌನ್ ಕಾರಣಕ್ಕೆ ಯಾರು ಬರೋಕ್ಕಾಗ್ತಾ ಇಲ್ಲ. ನಿಮಗೆ ವಿಜಯ್ ಭವ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿ ನಿಮ್ಮೆಲ್ಲದನ್ನು ಪೂರೈಕೆ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಪೊಲೀಸ್ ಇಲಾಖೆಯಲ್ಲಿ ಏಜ್ ಜಾಸ್ತಿ ಮಾಡ್ತಾರಾ, ಡೋಂಟ್ ನೋ. ಇದು ಇನ್ನೂ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಆದ ನಂತರ ಸಾಧನದಲ್ಲಿ ವೆರಿ ಫಸ್ಟ್ ಅಪ್ಡೇಟ್ ಮಾಡ್ತೀವಿ. ದೆನ್ ಫೈನಲ್ ಸ್ನೇಹಿತರೆ, ಟೈಮ್ ಮುಗಿತಾ ಬರ್ತಾ ಇದೆ. ನಾನು ಅರ್ಧ ಗಂಟೆಗಿಂತ ಹೆಚ್ಚು ಮಾತಾಡಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದು. ಈಗ ಹೇಳ್ತಾ ಇದ್ದೀನಿ, ಆ್ಯಪಲ್ಲಿ ಇದ್ದೀರಾ ಅಂದ್ಕೂಳೆ ನೀವು ಯೂಟ್ಯೂಬ್ ಬಿಡೋದಲ್ಲ. ನಮ್ಮ ಫಸ್ಟ್ ವಿಡಿಯೋಸ್ ಕಮಿಂಗ್ ಆನ್ ಯೂಟ್ಯೂಬ್. ನಮಗೆ ಮಾಮೂಲಿ ಹಳ್ಳಿಯಲ್ಲಿದ್ದ ಒಬ್ಬ ಸಾಮಾನ್ಯ ಶಿಕ್ಷಕನನ್ನ ಗ್ಲೋಬಲ್ ಟೀಚರ್ ಆಗಿ ತಂದಿದ್ದು ಯೂಟ್ಯೂಬ್. ಅದಕ್ಕೆ ಯಾವತ್ತೂ ನಮ್ಮ ಥ್ಯಾಂಕ್ಸ್ ಇರುತ್ತೆ. ನಮ್ಮ ಪ್ರೀಮಿಯಂ ಆಗಿ ವೆರಿ ಫಸ್ಟ್ 2 days ವಿಡಿಯೋಗಳು ಓನ್ಲಿ ಆನ್ ಯೂಟ್ಯೂಬ್. ನೀವು ಯಾರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಬಟನ್ ಒತ್ತಲೇಬೇಕು. ಯಾಕಂದ್ರೆ ಆ್ಯಪಲ್ ಆಗೋ ಅಪ್ಡೇಟ್ಗಳು, ನಾಳೆ ಟೆಸ್ಟ್ ಇದೆ ಅನ್ನೋದು ನಾವು ಆ್ಯಪಲ್ಲೂ ಹಾಕ್ತೀವಿ, ಯೂಟ್ಯೂಬಲ್ಲೂ ಹಾಕ್ತೀವಿ. ಬಟ್ ಆ್ಯಪಲ್ಲಿ ನೋಟಿಫಿಕೇಶನ್ ಪ್ರೋಸೆಸ್ ಇನ್ನೂ ಅಪ್ಡೇಟ್ ಆಗಿಲ್ಲ. ನೀವು ಯೂಟ್ಯೂಬಲ್ಲಿ ಇದ್ದರೆ ಎಷ್ಟೊತ್ತಿಗೆ ಕ್ವಶನ್ ಪೇಪರ್ ಕೊಡ್ತೀವಿ, ಎಷ್ಟೊತ್ತಿಗೆ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ, ಏನು ಎಕ್ಸಾಮ್ ಇರುತ್ತೆ, ಅದೆಲ್ಲದು ಕಮ್ಯುನಿಟಿ ಅಂತ. ಆ ಕಮ್ಯುನಿಟಿಯಲ್ಲಿ ನೋಡಬೇಕು. ದೆನ್ ಯೂಟ್ಯೂಬ್ ಪ್ಲೇ ಲಿಸ್ಟ್ನಲ್ಲಿ ನೀವು ಸಬ್ಜೆಕ್ಟ್ ವೈಸ್ ಸಿಗುತ್ತೆ ಕಾಲಮ್, ಯೂಸ್ ಮಾಡ್ಕೊಳ್ಳಿ. ಎಕ್ಸ್ಕ್ಲೂಸಿವ್ ಮಂಜುನಾಥ್ ಬೇಕು ಅಂದರೆ ಮಂಜುನಾಥ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ. 125th ವಿಡಿಯೋ ನಂದು ಆಗಿದೆ. ಹಾಗಾಗಿ ಅದನ್ನೆಲ್ಲ ಬಳಸ್ಕೊಳ್ಳಿ, ಲೈಫಲ್ಲಿ ಸಕ್ಸಸ್ ಆಗಿ. ಮತ್ತೆ ಬರ್ತೀನಿ ವಿತಿನ್ ಎ ಮಂತ್. ಮುಂದಿನ ತಿಂಗಳು ನಮ್ಮದು ಸಾಧನದ 2ನೇ ವರ್ಷದ ಸೆಲೆಬ್ರೇಷನ್ ಇದೆ. ಒಂದಷ್ಟು ಸಲಹೆಗಳನ್ನು ಕೊಡಿ. ಆ್ಯಪಲ್ಲಿ ನಿಮಗೆ ಕಾಂಟ್ಯಾಕ್ಟ್ಸ್ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಇನ್ನು ಮುಂದೆ ನಾನು ಸ್ವಲ್ಪ ಹೆಚ್ಚು ವರ್ಕ್ ನಿಮಗೋಸ್ಕರ ಮಾಡೋಕೆ ರೆಡಿ ಇದ್ದೀನಿ. ಎಲ್ಲರೂ ಗೆಲ್ಲಬೇಕು, ವಿಜಯೀ ಭವ. ಜೀವನದಲ್ಲಿ ಗೆಲ್ಲೋದೇ ನಮ್ಮೆಲ್ಲರ ಕೆಲಸ ಆಗಲಿ ಅಂತ ಹಾರೈಸ್ತಾ, ನೀವು ಯಾರು ಕೂಡ ಬದುಕಲ್ಲಿ ಸೋಲ್ಬಾರ್ದು. ಬೆಸ್ಟ್ ಆಫ್ ಲಕ್.